ಇವತ್ತಿನ ದಿನ ನಾವು 17ನೇ ಅಧ್ಯಾಯವನ್ನು ಪಠಣ ಮಾಡ್ತಾ ಇದ್ದೀವಿ ದೇವಪುರಾಣದಲ್ಲಿ. ಯಾವ ಶುಂಭಾನಿಶುಂಭರಿಂದ ಕಳೆದುಕೊಂಡಿರ್ತಕ್ಕಂತಹ ಅಧಿಕಾರವನ್ನ ದೇವತೆಗಳು ಪಡೆದುಕೊಂಡರು. ಇವೆಲ್ಲವೂ ಆದಮೇಲೆ ಅವರು ನಾನಾ ಪ್ರಕಾರವಾಗಿ ಆ ದೇವಿಯನ್ನ ಸ್ತುತಿ ಮಾಡುತ್ತಾ ತಮ್ಮ ತಮ್ಮ ಸ್ಥಾನದಲ್ಲಿ ಕೂತ್ಕೊಂಡು ಅವರ ಅಧಿಕಾರವನ್ನ ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಈ ಕಡೆ ಪರಮಾತ್ಮ ಕೈಲಾಸದಲ್ಲಿ ನಂದೀಶ್ವರನಿಗೆ ಯಾವ ದೇವಿಯ ಅವತಾರಗಳು, ಆ ಜಗನ್ಮಾತೆಯ ಅವತಾರಗಳು ಹೇಗಿವೆ, ಯಾವ ರೀತಿಯಾಗಿವೆ, ಯಾವ ರೂಪದಲ್ಲಿ ಆಕೆ ಅವತಾರವನ್ನ ಎತ್ತಿ ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರನ್ನ ಸಂರಕ್ಷಣೆ ಮಾಡಿದ್ದಾಳೆ ಅನ್ನುವಂಥ ವಿವರವನ್ನು ಹೇಳ್ತಾ ಹೋಗ್ತಾನೆ. ಯಾವ ರಕ್ತದಂತ ಅನ್ನುವಂಥ ಒಬ್ಬ ಮಹಾರಾಕ್ಷಸ ಇರ್ತಾನೆ, ಶಕ್ತಿಭರಿತನಾಗಿರ್ತಕ್ಕಂತಹ ಬಲಶಾಲಿಯಾಗಿರ್ತಕ್ಕಂತಹ ರಾಕ್ಷಸ ಭಗವಂತನನ್ನ ಕುರಿತು ತಪಸ್ಸನ್ನ ಮಾಡತಕ್ಕಂತಹ ಎಲ್ಲ ಮುನಿಗಳನ್ನ ಋಷಿಗಳನ್ನ ಅವನು ನಾನಾ ಪ್ರಕಾರವಾಗಿ ಸಂಹಾರ ಮಾಡ್ತಾ ಇರ್ತಾನೆ. ಅವನು ಈ ರೀತಿಯಾಗಿ ಆ ಒಂದು ಮುನಿಶ್ರೇಷ್ಠರನ್ನ ಸಂಹಾರ ಮಾಡತಕ್ಕಂತಹ ದುರ್ಗಾಸುರನನ್ನ ಆ ಜಗನ್ಮಾತೆಯಾಗಿರ್ತಕ್ಕಂತಹ ಪಾರ್ವತೀ ದೇವಿ, ಅವನು ದುರ್ಗಾಸುರ ಅಂತೇಳಿ, ಅವನನ್ನ ಸಂಹಾರ ಮಾಡಿ ಆ ಜಗನ್ಮಾತೆ ದುರ್ಗೆ ಎನ್ನುವಂತಹ ಹೆಸರನ್ನ ಪಡೆದಳಪ್ಪ ನಂದೀಶ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಹಿಮಾಚಲ ಪರ್ವದಲ್ಲಿ ಭೀಮ ಎನ್ನುವಂತಹ ಮತ್ತೋರ್ವ ರಾಕ್ಷಸ ಮುನಿಗಳನ್ನ ಋಷಿಗಳನ್ನ ತಿಂದಾಕ್ತಾ ಇದ್ದಂಥವು. ಅವನೆಂತ ರಾಕ್ಷಸ ಇರುವುದು ಆಲೋಚನೆ ಮಾಡ್ತಾನೆ. ಯಾವ ಋಷಿ ಮುನಿಗಳನ್ನ ತಿನ್ನತಕ್ಕಂತಹ ವಿಷಯವನ್ನ ತಿಳಿದಿರ್ತಕ್ಕಂತಹ ಆ ದೈತ್ಯನನ್ನ ಆ ಜಗನ್ಮಾತೆಯಾಗಿರ್ತಕ್ಕಂತಹ ಪಾರ್ವತೀ ದೇವಿ ಸಂಹಾರ ಮಾಡಿ ಭೀಮೆ ಎನ್ನುವಂತಹ ಹೆಸರನ್ನ ಪಡೆದುಕೊಳ್ತಾಳೆ. ನಂತರ ದಾರುಣಾಖ್ಯ ಎನ್ನುವಂತಹ ಇನ್ನೊಬ್ಬ ರಾಕ್ಷಸ ಬರ್ತಾನೆ. ಅವನು ಏನು ಮಾಡ್ತಾನೆ, 3 ಲೋಕಗಳಲ್ಲಿ ಯಾವ ಒಂದು ಭ್ರಮರ ರೂಪವನ್ನ ತಾಳಿ, ಗುಂಗಾಡಿ ಅಂತ ನಾವು ಕರಿತೀವಿ ನಾವು, ಅದರ ರೂಪವನ್ನ ತಾಳಿ ನಾನಾ ಪ್ರಕಾರವಾಗಿ ಎಲ್ಲ ಕಡೆ ಅವನು ಕದಿತಾ ಹೋಗ್ತಾನೆ. ಈ ರೀತಿಯಾಗಿ ಅವನು 3 ಲೋಕಗಳನ್ನ ಹಾಳು ಮಾಡ್ತಾ ಇರಬೇಕಾದ್ರೆ ಜಗನ್ಮಾತೆಯಾಗಿರ್ತಕ್ಕಂಥ ಆ ದೇವಿ ಶಾಂಭವಿ, ಅದು ಭ್ರಮರಾಸುರ ಅಂದ್ರೆ ಧಾರಣಾಖ್ಯ ಅಂದ್ರೆ 6 ಕಾಲಿರ್ತವೆ, ಅವನು ಸೇಮ್ ಗುಂಗಾಡಿ ಇದ್ದಂಗಿರ್ತಾನೆ. ಅದರಿಂದ ಎಲ್ಲ ದೇಶಗಳನ್ನ ನಾಶ ಮಾಡ್ತಾ ಹೋಗ್ತಾ ಇರ್ತಾನೆ. ಅಂತಹ ಹಸುರನನ್ನ ಸಂಹಾರ ಮಾಡಿ ಈ ಜಗನ್ಮಾತೆ ಭ್ರಮರಾಂಬೆ ಅನ್ನುವಂಥ ಹೆಸರನ್ನ ಪಡೆದುಕೊಳ್ತಾಳೆ. ನಂತರ ಭಸ್ಮಾಸುರ ಅನ್ನುವಂತಹ ರಾಕ್ಷಸ ಬರ್ತಾನೆ, ಗೊತ್ತಲ್ಲ ನಿಮಗೆ. ಅವನು ಪರಮಾತ್ಮನೊಂದಿಗೆ ತಪಸ್ಸನ್ನ ಮಾಡಿ ಎಂತ ವರವನ್ನ ಪಡಿತಾನಂದ್ರೆ, ನಾನು ಯಾರ ತಲೆ ಮೇಲೆ ಕೈ ಇಟ್ಟರು ಅವರೆಲ್ಲ ಸುಟ್ಟು ಭಸ್ಮವಾಗಬೇಕು ಅಂತ ಆ ಭಸ್ಮಾಸುರ ವರವನ್ನ ಪಡಿತಾನೆ. ಇವರು ರಾಕ್ಷಸರು ಹೆಂಗಂದ್ರೆ ಬಹಳ ಡೇಂಜರ್. ಇವರು ಏನು ವರ ಪಡಿತಾರೋ, ಯಾವಾಗ ತಿರುಗಿ ಬೀಳ್ತಾರೋ ಅನ್ನುವುದೇ ಗೊತ್ತಾಗ್ಲಿಲ್ಲ ದೇವತೆಗಳಿಗೆ. ಯಾವಾಗ ಆ ಭಸ್ಮಾಸುರ ತಾನು ಏನು ಯಾರ ತಲೆ ಮೇಲೆ ಕೈ ಇಟ್ಟರೆ ಭಸ್ಮವಾಗಬೇಕು ಅಂತ ವರವನ್ನ ಪಡೆದಿದ್ನಲ್ಲ, ಅವನು ಇದೇ ಪ್ರಕಾರವಾಗಿ ವರವನ್ನ ಪಡೆದು ಯಾವ ವರವನ್ನ ಕೊಟ್ಟಿರ್ತಕ್ಕಂಥ ತಲೆ ಮೇಲೆ ಇಟ್ಟು ಭಸ್ಮ ಮಾಡ್ಲಿಕ್ಕೆ ಹೋಗ್ತಾನೆ. ಯಾವಾಗ ಈ ವಿಷಯ ಗೊತ್ತಾದಾಗ ಶ್ರೀಮನ್ನಾರಾಯಣ ಏನ್ ಮಾಡ್ತಾನೆ, ಒಬ್ಬ ನರ್ತಕಿಯ ರೂಪದಲ್ಲಿ ಬಂದು ಯಾವ ಆ ಭಸ್ಮಾಸುರನ ಜೊತೆಗೆ ನಾಟ್ಯವನ್ನ ಮಾಡ್ತಾ ತನ್ನ ಕೈಯನ್ನ ತೆಗೆದುಕೊಂಡು ತಲೆ ಮೇಲೆ ಇಟ್ಕೊಂತಾನೆ. ಇದೇ ರೀತಿ ಮಾಡುವಂದಾಗ ಆ ಭಸ್ಮಾಸುರ ತನ್ನ ತಲೆ ಮೇಲೆ ಕೈ ಇಟ್ಕೊಂಡಾಗ ಆ ಭಸ್ಮಾಸುರ ಕೂಡ ಸುಟ್ಟು ಭಸ್ಮವಾಗಿ ಹೋಗ್ತಾನೆ. ಈ ರೀತಿಯಾಗಿ ಆ ಜಗನ್ಮಾತೆ ಏನು ಭಸ್ಮಾಸುರನನ್ನ ವಿಷ್ಣುವು ಸ್ತ್ರೀ ರೂಪದಲ್ಲಿ ತಾಳಿ ಸಂಹಾರ ಮಾಡಿದಲ್ಲ, ಆ ಸ್ತ್ರೀ ರೂಪವೂ ಕೂಡ ಈ ಪಾರ್ವತೀ ದೇವಿ ಅಂತ ಹೇಳ್ತಾ ಇದ್ದಾನೆ. ಯಾವ ದುರುಳನಾಗಿರ್ತಕ್ಕಂತಹ ಮತ್ತೋರ್ವ ರಾಕ್ಷಸ ಹಯಗ್ರೀವನೆಂತಕ್ಕಂಥ ರಾಕ್ಷಸ ಏನು ಮಾಡ್ತಾ ಇದ್ದಾನೆ ಅಂದ್ರೆ, ಬ್ರಹ್ಮನು ನಿದ್ದೆಯಲ್ಲಿ ಇರಬೇಕಾದ್ರೆ ಅವನ ವೇದಗಳನ್ನ, ಪುಸ್ತಕಗಳನ್ನ, ಅವನ ಗ್ರಂಥಗಳನ್ನ ಎಲ್ಲವನ್ನ ತೆಗೆದುಕೊಂಡು ಹೋಗಿ ಸಮುದ್ರದ ತಳದಲ್ಲಿ ಹೋಗಿ ಬಚ್ಚಿಟ್ಟು ಬಿಡ್ತಾನೆ. ನೋಡ್ರಿ, ರಾಕ್ಷಸರದು ಎಂತ ಚಾಷ್ಟೆ ಅಂದ್ರೆ, ಆ ಸೋಮಕ ಮತ್ತು ಹಯಗ್ರೀವ ಅಂತಕ್ಕಂಥ ರಾಕ್ಷಸರು ಆ ಬ್ರಹ್ಮನ ವೇದಗಳನ್ನ ತೆಗೆದುಕೊಂಡು ಹೋಗಿ ಸಮುದ್ರದ ತಳದಲ್ಲಿ ಬಚ್ಚಿಟ್ಟು ಬಿಡ್ತಾರೆ.
ಆಗ ಯಾವ ಶ್ರೀಮನ್ನಾರಾಯಣನು ತಿಮಿಂಗಲದ ರೂಪವನ್ನ ತಾಳಿ, ಬೃಹದಾಕಾರವಾದ ಮೀನಿನ ರೂಪವನ್ನ, ಮತ್ಸ್ಯಾವತಾರವನ್ನ ತಾಳಿ ಯಾವ ಆ ರಾಕ್ಷಸರನ್ನ ಸಂಹಾರ ಮಾಡಿ ಯಾವ ಆ ವೇದ ಗ್ರಂಥಗಳನ್ನ ಪುರಾಣ ಬ್ರಹ್ಮನಿಗೆ ಕೊಟ್ಟನಲ್ಲ, ಆ ಒಂದು ಅವತಾರ ಸ್ವರೂಪವು ಕೂಡ ಈ ಪಾರ್ವತಿಯ ಒಂದು ಅವತಾರವಾಗಿದೆ ಅನ್ನುವಂತಹದ್ದು. ನಂತರ ಕೂರ್ಮಾವತಾರ ಅಂತಕ್ಕಂಥದ್ದು ಬರುತ್ತೆ. ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಥನ ಅನ್ನುವಂತಹ ಒಂದು ಕಾರ್ಯವನ್ನು ಮಾಡ್ತಾರೆ. ಎದಕ್ಕಾಗಿ ಮಾಡ್ತಾರೆ ಅಂತಂದ್ರೆ ಅವರಿಗೆ ಅಮೃತ ಬೇಕಾಗಿರುತ್ತೆ, ಅದಕ್ಕೆ ಕ್ಷೀರಸಾಗರವನ್ನ ಮಥನ ಮಾಡಬೇಕಾಗಿರ್ತಕ್ಕಂತಹ ಸಂದರ್ಭ ಬರ್ತದೆ. ಯಾವ ಕ್ಷೀರಸಾಗರದಲ್ಲಿ ಮಂದಾರಗಿರಿಯನ್ನ ಪರ್ವತವನ್ನಾಗಿ ತೆಗೆದುಕೊಂಡು ಆದಿಶೇಷನನ್ನ ಅಗ್ಗವನ್ನಾಗಿ ಮಾಡಿಕೊಂಡು ರಾಕ್ಷಸರು ಒಂದು ಕಡೆ, ಮತ್ತೊಂದು ಕಡೆ ಯಾರಿರ್ತಾರೆ ದೇವತೆಗಳು ಒಂದು ಕಡೆ ಆ ಸರ್ಪವನ್ನು ಹಿಡಿದು ಮಥನ ಮಾಡಬೇಕು ಅಂತ ಮಂಥನ, ಸಮುದ್ರ ಮಂಥನ ಮಾಡಬೇಕು ಅಂತ ಹೋದಾಗ ಆ ಮಂದಾರ ಪರ್ವತ ಆ ಕ್ಷೀರ ಸಮುದ್ರದಲ್ಲಿ ಮುಳುಗಲಿಕ್ಕೆ ಆರಂಭ ಮಾಡ್ತದೆ. ಯಾಕಂದ್ರೆ ಕೆಳಗಡೆ ಏನು ಸಪೋರ್ಟ್ ಇರಲ್ಲ. ಅದು ಯಾವಾಗ ಅದು ಮುಳುಗಲಿಕ್ಕೆ ಆರಂಭ ಮಾಡಿದಾಗ ದೇವತೆಗಳೆಲ್ಲ ನಾರಾಯಣ ರಕ್ಷಣೆ ಮಾಡಬೇಕು ಅಂತ ಹೇಳಿದಾಗ ಆ ನಾರಾಯಣ ಯಾವ ಆಮೆಯ ರೂಪದಲ್ಲಿ ಬಂದು, ಕೂರ್ಮಾವತಾರದಲ್ಲಿ ಬಂದು ಆ ಪರ್ವತಕ್ಕೆ ತನ್ನ ಬೆನ್ನನ್ನು ಕೊಟ್ಟು ಸಪೋರ್ಟ್ ಮಾಡ್ತಾನದು. ಯಾವಾಗ ಅದಕ್ಕೆ ಸಪೋರ್ಟ್ ಮಾಡಿದ ಮೇಲೆ, ಅದಕ್ಕೆ ಬೆನ್ನನ್ನು ಕೊಟ್ಟು ಆಧಾರವಾಗಿ ನಿಂತ ಮೇಲೆ ಆ ಸಮುದ್ರ ಮಂಥನ ಕಾರ್ಯ ಅಂತಕ್ಕಂಥದ್ದು ಸುಸೂತ್ರವಾಗಿ ನಡೀತದೆ. ಆ ಮತ್ಸ್ಯರೂಪವನ್ನು ತೆಗೆದುಕೊಂಡಿರ್ತಕ್ಕಂತಹ ನಾರಾಯಣನೂ ಕೂಡ ಈ ನಾರಾಯಣಿಗೆ ಆಗಿದ್ದಾಳೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಂತರ ವರಾಹ ರೂಪ, ಯಾವ ಮಹಾ ಹಿರಣ್ಯಾಕ್ಷನಾಗಿರ್ತಕ್ಕಂಥ ಒಬ್ಬ ರಾಕ್ಷಸ ಇಡೀ ಭೂಮಿಯನ್ನೇ ತೆಗೆದುಕೊಂಡು ಸುತ್ತಿ, ಚಾಪೆಯ ತರ ಸುತ್ತಿ ಏನು ಮಾಡ್ತಾ ಇದ್ದಾನೆ, ಈ ಭೂಮಿಯನ್ನ ಚಾಪೆಯ ರೀತಿಯಾಗಿ ಸುತ್ತಿ ಅದನ್ನ ರಸಾತಳದೊಳಗೆ, ಅಂದ್ರೆ ರಸಾತಳದಲ್ಲಿ ಹೋಗಿ ಅದನ್ನ ಬಿಸಾಕ್ತಾ ಇದ್ದಾನೆ. ಆ ರಸಾತಳದಲ್ಲಿ ಅದನ್ನು ಇಟ್ಟಾಗ ಆಗ ಆ ಶ್ರೀಮನ್ನಾರಾಯಣ ಏನು ಮಾಡ್ತಾ ಇದ್ದಾನೆ ಅಂದ್ರೆ ವರಾಹ ರೂಪ, ಅಂದ್ರೆ ಹಂದಿಯ ರೂಪವನ್ನ ತಾಳಿ ಆ ಅಡಿಯಲ್ಲಿ ಇಟ್ಟಿರ್ತಕ್ಕಂತಹ ಯಾವ ಆ ಒಂದು ಭೂಮಂಡಲವನ್ನ ಚಾಪೆಯ ಸ್ಥಳದಲ್ಲಿರ್ತಕ್ಕಂತಹದ್ದನ್ನ ತೆಗೆದು ಮತ್ತೆ ಪುನಃ ಸ್ಥಾಪನೆ ಮಾಡ್ತಾ ಇದ್ದಾರಲ್ಲ, ಆ ವರಾಹ ಸ್ವರೂಪವು ಕೂಡ ಯಾರು ಆಗಿದ್ದಾರೆ ಅಂದ್ರೆ ನಾರಾಯಣ. ಆ ನಾರಾಯಣನ ಅವತಾರವೂ ಕೂಡ ಆ ದೇವಿಯೇ ಆಗಿದ್ದಾಳೆ. ನಂತರ ಭಕ್ತ ಪ್ರಹ್ಲಾದ ಕಥೆ. ಯಾವ ಹಿರಣ್ಯಕಶಿಪು ಎನ್ನುವಂತಹ ಮಹಾರಾಕ್ಷಸ ಬ್ರಹ್ಮನನ್ನ ತಪಸ್ಸು ಮಾಡಿ ನನಗೆ ಹೊಸ್ತಿಲ ಹೊರಗಾಗಲಿ ಒಳಗಾಗಲಿ ಹಗಲಾಗಲಿ ರಾತ್ರಿ ಆಗಲಿ ಕೆಲವೊಂದು ನಿಬಂಧನೆಗಳ ಪ್ರಕಾರವಾಗಿ ನನಗೆ ಸಾವು ಬರಬಾರದು ಅಂತೇಳಿ ವರವನ್ನು ಪಡ್ಕೊಂಡಿರ್ತಾನೆ. ಈ ರೀತಿಯಾಗಿರ್ಬೇಕಾದ್ರೆ ಆತನ ಮಗನಾಗ್ತಕ್ಕಂಥ ಭಕ್ತ ಪ್ರಹ್ಲಾದ ನಾರಾಯಣನ ಭಕ್ತ, ಅವನನ್ನ ನಾನಾ ಪ್ರಕಾರವಾಗಿ ಹಿಂಸೆಗೊಳಪಡಿಸ್ತಾ ಇರ್ತಾನೆ. ಯಾಕೆಂದ್ರೆ ಆ ಹಿರಣ್ಯಕಶಿಪುವಿಗೆ ನಾನೇ ದೊಡ್ಡವ ಎನ್ನುವಂತಹ ಒಂದು ಅಹಂಕಾರ ಇರ್ತದೆ. ಅವನಿಗೆ ನಾನಾ ರೀತಿಯಾಗಿ ಹೇಳ್ತಾನೆ, ನೀನು ಹರಿಯ ನಾಮವನ್ನು ಮಾತ್ರ ಜಪ ಮಾಡಬೇಡ ಅಂತ. ಮಗ ಕೇಳೋದಿಲ್ಲ, ಹಾಗೆ ಜಪ ಮಾಡ್ತಾ ಇರ್ತಾನೆ. ಈ ರೀತಿಯಾಗಿ ಪ್ರಹ್ಲಾದನನ್ನ ಹಿಂಸೆ ಕೊಡ್ತಾ ಇರಬೇಕಾದ್ರೆ ನಿನ್ನ ನಾರಾಯಣ ಎಲ್ಲಾ ಕಡೆಗೂ ಇದ್ದಾನ ಅಂತ ಕೇಳ್ತಾನೆ ಅವನು ಹಿರಣ್ಯಕಶಿಪು. ಯಾರ ಮಗುವಿಗೆ, ಆ ಮಗುವಿಗೆ ಕೇಳಿದಾಗ ಪ್ರಹ್ಲಾದ ಹೇಳ್ತಾನೆ, ನೀನು ಎಲ್ಲಿ ಕೇಳ್ತೀಯ ಅಲ್ಲಿ ನಮ್ಮ ನಾರಾಯಣ ಇದ್ದಾನೆ ಅಂತ ಹೇಳಿದಾಗ ತನ್ನ ಅರಮನೆಯಲ್ಲಿರ್ತಕ್ಕಂಥ ಕಂಬದೊಳನ್ನ ಇದರೊಳಗೂ ನಾರಾಯಣ ಇದ್ದಾನ ಅಂತ ಹೇಳಿದಾಗ ಹೌದು ಇದ್ದಾನೆ ಅಂತ ಹೇಳಿದಾಗ ಆ ಹಿರಣ್ಯಕಶಿಪು ಕೋಪದಿಂದ ಆ ಕಂಬವನ್ನು ಬಡಿತಾನೆ. ಅದು ಎರಡು ಗೋಳು ಸೀಳುತ್ತದೆ. ಸೀಳಿದ ತಕ್ಷಣ ಉಗ್ರ ನರಸಿಂಹನಾಗಿ ಅವತಾರವಾಗಿ ಬಂದು ಆತನು ಯಾವ ಸಮಯ ಹೇಳಿದ್ನಲ್ಲ ಆ ಸಮಯಕ್ಕೆ ಹೊಂದುವಂತೆ ಆ ಹಿರಣ್ಯಕಶಿಪುನನ್ನ ಸಂಹಾರ ಮಾಡ್ತಾ ಇದ್ದಾನೆ. ಆ ನರಸಿಂಹನ ಅವತಾರ, ಉಗ್ರ ನರಸಿಂಹನ ಅವತಾರ ತಾಳಿ ಬಂದಲ್ಲ ವಿಷ್ಣು, ಆ ಹರಿಯೂ ಕೂಡ ಈ ದೇವತೆಯ ಒಂದು ಅವತಾರವೇ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ನಂತರ ವಾಮನ ಅವತಾರ ಬರ್ತದೆ. ವಾಮನ ಅವತಾರ ಯಾವ ಬಲಿ ಎನ್ನುವಂತಹ ಒಬ್ಬ ಚಕ್ರವರ್ತಿ ಎಲ್ಲಾ ಲೋಕಗಳನ್ನ ಗೆದ್ದು ಬಿಟ್ಟಿರ್ತಾನೆ. ಅವನು ಇಡೀ 3 ಲೋಕಗಳನ್ನ ಗೆದ್ದು ಅವನು ರಾಜನಾಗಿ ಮೆರಿತಾ ಇರ್ತಾನೆ. ಅವನು ಒಬ್ಬ ರಾಕ್ಷಸ. ಅವನನ್ನ ಹೇಗಾದ್ರೂ ಮಾಡಿ ಅವನಲ್ಲಿರ್ತಕ್ಕಂತಹ ಗರ್ವವನ್ನು ಹಳೆಯಬೇಕು ಅಂತಕ್ಕಂತಹ ದೃಷ್ಟಿಯಿಂದ
ಶ್ರೀಮನ್ನಾರಾಯಣ ವಾಮನ ಅವತಾರದಲ್ಲಿ ಕುಬ್ಜ ಬ್ರಾಹ್ಮಣನ ರೂಪದಲ್ಲಿ ಬರ್ತಾನೆ. ವಾಮನ ಅವತಾರ ಯಾವಾಗ ವಾಮನ ಅವತಾರದಲ್ಲಿ ಬಂದಾಗ ಯಾವ ಆ ಬಲಿ ಚಕ್ರವರ್ತಿ ಆತನಿಗೆ ನಾನಾ ಪ್ರಕಾರವಾಗಿ ಸತ್ಕಾರವನ್ನು ಮಾಡ್ತಾನೆ, ಪೂಜೆ ಪುನಸ್ಕಾರ ಪಾದ ಪೂಜೆಗಳನ್ನ ಎಲ್ಲವನ್ನ ಮಾಡ್ತಾನೆ. ಮಾಡಿದಾಗ ನಿನಗೆ ಕಾಣಿಕೆಯಾಗಿ ಏನು ಕೊಡಬೇಕು ಅಂತೇಳಿ ಆ ಬಲಿ ಚಕ್ರವರ್ತಿ ಕೇಳಿದಾಗ ಆ ವಾಮನ ಹೇಳ್ತಾನೆ, ನನಗೆ ಏನು ಕಾಣಿಕೆ ಬೇಡ, ನನಗೆ 3 ಹೆಜ್ಜೆ ಜಾಗ ಕೊಡು ಅಷ್ಟೇ ಅಂತ ಹೇಳ್ತಾನೆ. ನನ್ನ ಪಾದದಿಂದ 3 ಹೆಜ್ಜೆ ಜಾಗ ಬೇಕು, ಅಷ್ಟು ಮಾತ್ರ ಕೊಡು ಅಂತ ಹೇಳಿ ಕೇಳ್ತಾನೆ. ಯಾವಾಗ ಆ ರೀತಿ ಹೇಳಿದಾಗ ಆ ರಾಕ್ಷಸರ ಗುರುವಾಗಿರ್ತಕ್ಕಂಥ ಶುಕ್ರಾಚಾರ್ಯರು ಹೇಳ್ತಾರೆ, ಇದರಲ್ಲಿ ಮೋಸ ಆಗಿದೆ, ಕೊಡಬೇಡ, ಒಪ್ಪಿಬೇಡ ಅಂತ ಹೇಳ್ತಾನೆ. ಆಗ ಬಲಿಚಕ್ರವರ್ತಿ ಹೇಳ್ತಾನೆ, ಇಲ್ಲ ನಾನು ಮಾತು ಕೊಟ್ಟಿದ್ದೀನಿ, ನೀನು ಸುಮ್ಮನೆ ಇರು, ನಾನು ಕೊಡ್ತೀನಿ, ಏನಾಗಲ್ಲ ಅಂತೇಳಿ ಅವನು ಕೊಟ್ಟೆ ಬಿಡ್ತಾನೆ. ಯಾವಾಗ ಕೊಟ್ಟಾಗ ಇನ್ನೇನಪ್ಪ ನನಗೆ 3 ಹೆಜ್ಜೆ ಜಾಗ ಕೊಟ್ಟಿದ್ದೀವಿ, ನಾನು ಅಳತಿ ಮಾಡ ಅಂತ ಹೇಳಿದಾಗ ಮಾಡು ಅಂತ ಹೇಳ್ತಾನೆ. ಒಂದು ಪಾದವನ್ನ ಇಟ್ಟಾಗ ಆ ಪಾದ ಇಡೀ ಭೂಮಂಡಲವನ್ನೇ ವ್ಯಾಪಿಸಿ ಬಿಡುತ್ತದೆ. ಒಂದು ಪಾದ, ಆ ವಾಮನ ಒಬ್ಬ ಗಿಡ್ಡನ ಪಾದ ಇಡೀ ಭೂಮಂಡಲವನ್ನ ವ್ಯಾಪಿಸಿ ಬಿಡುತ್ತದೆ. 2ನೇ ಪಾದವನ್ನ ಇಡಬೇಕಲ್ಲ, 2ನೇ ಪಾದವನ್ನು ಇಡ್ತಾನೆ, ಇಡೀ ಆಕಾಶವನ್ನೇ ವ್ಯಾಪಿಸಿ ಬಿಡುತ್ತೆ. ಭೂಮಿ ಆಕಾಶ 2 ಬಿಟ್ಟ ಮೇಲೆ ಇನ್ನೇನು ಜಾಗನೇ ಇಲ್ಲ. ಏನಪ್ಪಾ ಬಲಿ ಚಕ್ರವರ್ತಿ, ನಾನು 1ನೇ ಪಾದ 2ನೇ ಪಾದ ಆಯ್ತು, ಮತ್ತೆ 3ನೇ ಪಾದ ಎಲ್ಲಿ ಇಡ್ಲಿ ಅಂತ ಕೇಳಿದ ಆ ಕುಬ್ಜ. ಯಾವಾಗ ಆ ರೀತಿ ಕೇಳಿದಾಗ ಆ ಬಲಿ ಚಕ್ರವರ್ತಿ ಹೇಳ್ದ, ಮಹಾಪ್ರಭು, ಮಹಾದೇವ, ನಾರಾಯಣ, ನೀನು ನನ್ನ ತಲೆಯ ಮೇಲೆ ಪಾದ ಇಟ್ಬಿಡಪ್ಪ, ನನ್ನ ತಲೆ ಮೇಲೆ ಜಾಗ ಇದೆ ಅಂತ ಹೇಳಿದಾಗ ಆ ಒಬ್ಬ ಬಲಿ ಚಕ್ರವರ್ತಿಯ ಮೇಲೆ ತನ್ನ ಪಾದವನ್ನು ಇಟ್ಟು ಆತನನ್ನ ಪಾತಾಳಕ್ಕೆ ತುಳಿದು ಬಿಟ್ಟ. ಯಾರು? ವಾಮನ ಅವತಾರದಲ್ಲಿ ಶ್ರೀಮನ್ನಾರಾಯಣ. ಆ ವಾಮನ ಅವತಾರವನ್ನ ತಾಳಿ ಯಾವ ಬಲಿ ಚಕ್ರವರ್ತಿಯನ್ನ ಪಾತಾಳಕ್ಕೆ ತುಳಿದಿರ್ತಕ್ಕಂಥವನು ಕೂಡ ಈ ಜಗನ್ಮಾತೆಯಾಗಿರ್ತಕ್ಕಂಥ ಒಂದು ಶಾಂಭವಿಯ ಅವತಾರ ಅನ್ನುವಂತಹ ರೀತಿಯನ್ನು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಪರಶುರಾಮನ ಒಂದು ಕಥೆ ಬರ್ತದೆ. ಯಾವ ಕಾತವೀರಾರ್ಜುನ ಎನ್ನುವಂತಹ ಒಬ್ಬ ಅಜ್ಞಾನದಿಂದ ಜಮದಗ್ನಿಯನ್ನ ಕೊಂದು ಅಲ್ಲಿರ್ತಕ್ಕಂತಹ ಕಾಮಧೇನುವನ್ನ ನನಗೆ ಕೊಡಬೇಕು ಅಂತೇಳಿ ನಾನಾ ಪ್ರಕಾರವಾಗಿ ಅವನು ಹಠವನ್ನ ಮಾಡ್ತಾನೆ. ಈ ರೀತಿಯಾಗಿ ಹಠವನ್ನ ಮಾಡ್ತಾ ಇರಬೇಕಾದ್ರೆ ಅವನಲ್ಲಿರ್ತಕ್ಕಂಥ 1000 ಭುಜಗಳಿಂದ ತನ್ನ ಕೊಡ್ಲೆಯಿಂದ ಅವುಗಳನ್ನ ಪರಶುವಿನಿಂದ ಕಡಿದು ಯಾವ ಪರಶುರಾಮ ಅಂತ ಕರೆಸಿಕೊಡ್ತಾ ಇದ್ದಾನಲ್ಲ, ಆ ಪರಶುರಾಮನ ಅವತಾರವೂ ಕೂಡ ಹರಿಯ ಅವತಾರವಂತ ನಾವು ತಿಳಿದಿದ್ದೀವಿ. ಆ ಹರಿಯ ಅವತಾರವೂ ಕೂಡ ಈ ಪಾರ್ವತಿಯ ಅವತಾರ ಅಂತ ಹೇಳ್ತಾ ಇದ್ದಾನೆ. ನಂತರ ಬರ್ತಕ್ಕಂತಹದ್ದು ರಾಮಾವತಾರ, ರಾಮಾಯಣದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ರಾಮ ಬರ್ತಾನೆ, ಸೀತೆಯನ್ನು ಮದುವೆ ಮಾಡಿಕೊಳ್ತಾನೆ, ವನವಾಸಕ್ಕೆ ಹೋಗ್ತಾನೆ, ಸೀತೆಯನ್ನ ರಾವಣ ಅಪಹರಿಸಿಕೊಂಡು ಹೋಗ್ತಾನೆ. ಮತ್ತೆ ವಾನರ ಸೇನೆ ಆತನಿಗೆ ಬೆಂಬಲಕ್ಕೆ ನಿಂತುಕೊಳ್ಳುತ್ತದೆ. ನಿಂತುಕೊಂಡಾಗ ರಾವಣಾಸುರ ಎನ್ನುವಂತಹ ಒಬ್ಬ ಮಹಾರಾಕ್ಷಸನನ್ನ, ಲಂಕಾಧಿಪತಿಯಾಗಿರ್ತಕ್ಕಂತಹ ಆ ರಾವಣಾಸುರನನ್ನ ಈ ಶ್ರೀರಾಮಚಂದ್ರ ಸಂಹಾರ ಮಾಡ್ತಾನೆ. ಈ ರೀತಿಯಾಗಿ ಆ ರಾವಣಾಸುರ ಅನ್ನುವಂತಹ ರಾಕ್ಷಸರನ್ನ ಸಂಹಾರ ಮಾಡಿರ್ತಕ್ಕಂಥ ರಾಮಾವತಾರವೂ ಕೂಡ ಏನು ನಾರಾಯಣ ಅವತಾರ ಅಂತೀವಲ್ಲ, ಆ ನಾರಾಯಣನೂ ಕೂಡ ಈ ದೇವಿಯೇ ಆಗಿದ್ದಾಳೆ. ರಾಮಾಯಣದ ರಾಮಾವತಾರವಾದ ನಂತರ ಪುನಃ ದ್ವಾಪರ ಯುಗ ಬರ್ತದೆ. ಅಲ್ಲಿ ಶ್ರೀಕೃಷ್ಣನ ಅವತಾರವನ್ನ ತಾಳಿ ಅನೇಕ ಗೋವು ಮತ್ತು ಹಸುಗಳನ್ನ ಸಂರಕ್ಷಣೆ ಮಾಡಿ 16,000 ಗೋಪಿಕಾ ಸ್ತ್ರೀಯರನ್ನ ಕೂಡಿಕೊಂಡು ರಾಕ್ಷಸ ಸ್ವರೂಪದಲ್ಲಿರ್ತಕ್ಕಂಥ ತಮ್ಮ ಮಾವಂದಿರಾದ ಕಂಸ, ನರಕಾಸುರ, ಶಿಶುಪಾಲ, ದಂತವಕ್ರ ಇಂತಹ ಒಬ್ಬ ರಾಕ್ಷಸರನ್ನ ಸೆರೆಬಡಿಯುತ್ತಾ ಸಹೋದರಿಯರ ಗಂಡಂದಿರಾದ ಕುರುವಂಶವನ್ನ ಸಂಹಾರ ಮಾಡಿ ಯಾವ ಸತ್ಯ, ನ್ಯಾಯ, ನಿಷ್ಠೆ, ಧರ್ಮದಿಂದ ಪರಿಪಾಲನೆ ಮಾಡತಕ್ಕಂತಹ ಪಾಂಡವರನ್ನ ಏನು ಸಂರಕ್ಷಣೆ ಮಾಡಿದ್ನಲ್ಲ, ಆ ಶ್ರೀಕೃಷ್ಣನ ಅವತಾರ, ಆ ಕೃಷ್ಣಾವತಾರವೂ ಕೂಡ ಈ ಪಾರ್ವತಿಯ ಒಂದು ಅವತಾರವಾಗಿದೆ ಅನ್ನುವಂತಹ ವಿಚಾರ. ನಂತರ ಬರ್ತಕ್ಕಂತಹದ್ದು ಬೌದ್ಧಾವತಾರದ ಕಥೆ.
ಯಾವುದು ಇದು ಬೌದ್ಧಾವತಾರ ಅಂತ ನಾವು ಆಲೋಚನೆ ಮಾಡಿದಾಗ ಕೆಲವರೆಲ್ಲ ಗೌತಮ ಬುದ್ಧ ಅಂತ ಹೇಳ್ತಾರೆ. ಆದರೆ ನಿಜವಾದ ಬೌದ್ಧಾವತಾರ ಯಾವ ರೀತಿ ಬರ್ತದೆ ಅಂದ್ರೆ, ಯಾವ ತ್ರಿಪುರಾಸುರರಾಗಿರ್ತಕ್ಕಂತಹ ತಾರಕಾಕ್ಷ, ಕಮಲಾಕ್ಷ ಮತ್ತು ವಿದ್ಯುನ್ಮಾಲಿ ಎನ್ನುವಂತಹ ಮೂವರು ರಾಕ್ಷಸರು ಇವರು ತ್ರಿಪುರಾಸುರರು. ಯಾವ ಬ್ರಹ್ಮನನ್ನ ಕುರಿತು ಅನೇಕ ಸಾವಿರ ವರ್ಷಗಳ ಪರ್ಯಂತರವಾಗಿ ತಪಸ್ಸನ್ನ ಮಾಡಿ ಅವರು ನಮಗೆ ಸಾವೇ ಬರಬಾರದು ಅನ್ನುವಂತಹ ವರವನ್ನ ಕೇಳುತ್ತಾರೆ. ಆಗ ಬ್ರಹ್ಮ ಹೇಳ್ತಾನೆ, ನೋಡಪ್ಪ, ಸೃಷ್ಟಿಗೆ ವಿರುದ್ಧವಾದದ್ದನ್ನ ನೀವು ಕೇಳಬೇಡ್ರಿ, ಇಲ್ಲಿ ಎಲ್ಲರಿಗೂ ಸಾವು ಅಂತಕ್ಕಂತಹದ್ದು ಬಂದೇ ಬರ್ತದೆ, ಅದನ್ನು ಬಿಟ್ಟು ಬೇರೆ ಕೇಳ್ರಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನಮ್ಮ ಮೂವರು ಸಹೋದರರಿದ್ದೀವಿ, ನಾವು ಮೂವರಿಗೆ ಪ್ರತ್ಯೇಕವಾಗಿರ್ತಕ್ಕಂತಹ ಒಂದು ಪಟ್ಟಣಗಳನ್ನ ನಿರ್ಮಿಸಿಕೊಡಬೇಕು. ಯಾವ ರೀತಿಯಾಗಿರ್ತಕ್ಕಂತಹ ಪಟ್ಟಣಗಳಂದ್ರೆ, ಒಂದು ರಜತ ಪರ್ವತ, ಚಿನ್ನದ ಪರ್ವತ, ಮತ್ತೊಂದು ಮೂರು ರೀತಿಯಾಗಿರ್ತಕ್ಕಂತಹ ಪಟ್ಟಣ, ಒಂದು ಉಕ್ಕಿನದು, ಒಂದು ವಜ್ರದ್ದು, ಇನ್ನ ಒಂದು ರಜತ ಅಥವಾ ಚಿನ್ನದಿಂದ ಕೂಡಿರ್ತಕ್ಕಂಥ ಮೂರು ಬಹಳ ಬಲಶಾಲಿಯಾಗಿರ್ತಕ್ಕಂತಹ ಪಟ್ಟಣಗಳನ್ನು ನಿರ್ಮಿಸಿಕೊಳ್ಬೇಕು. ಅವು ತ್ರಿಕೋನಾಕಾರದಲ್ಲಿ ಇರಬೇಕವು, ಒಂದೊಂದು ಟ್ರಯಾಂಗಲ್ ಅಂತ ಹೇಳ್ತಾರೆ, ಮೂರು ಕೋಣಗಳ ಒಂದು ಸ್ಥಿತಿಯಲ್ಲಿ ಅವು ನಿರ್ಮಾಣವಾಗಬೇಕು. ಅವು ಯಾವಾಗಲೂ ಅಂತರಿಕ್ಷದಲ್ಲಿರಬೇಕು ಅಂತ ಹೇಳ್ತಾರೆ. ಅವು ಅಂತರಿಕ್ಷದಲ್ಲಿರಬೇಕು, ಆಮೇಲೆ ಅವು ಯಾವಾಗಲೂ ಚಲನೆಗೊಳ್ಳುತ್ತಾ ಇರಬೇಕು, ಸುತ್ತುತ್ತಾ ಇರಬೇಕಂತೆ ಮೂರು ಪಟ್ಟಣಗಳು. ಅವು ಮೂರು ಸುತ್ತುತ್ತಾ ಇರಬೇಕು. ಅವು ಮೂರು ಕೂಡಬೇಕಂದ್ರೆ 1000 ವರ್ಷಕ್ಕೆ ಒಂದೇ ದಿನ ಮಾತ್ರ, ಒಂದು ಗಳಿಗೆಯಲ್ಲಿ ಮಾತ್ರ ಕೂಡಬೇಕು. ಅವೆಲ್ಲ ಒಂದೇ ಸರಳ ರೇಖೆಯಲ್ಲಿ ಬರಬೇಕು. ಆ ರೀತಿಯಾಗಿ ಬಂದಾಗ ದೇವಾದಿದೇವನಾಗಿರ್ತಕ್ಕಂತಹ ಮಹಾದೇವ ನಮ್ಮ ಮೇಲೆ ಕೋಪಗೊಂಡು, ಅಂದ್ರೆ ಆ ರಾಕ್ಷಸರ ಮೇಲೆ ಕೋಪಗೊಂಡು ವಿಶೇಷ ರಥದಿಂದ, ವಿಶೇಷವಾಗಿರ್ತಕ್ಕಂತಹ ರಥವನ್ನ ಏರಿ ಒಂದೇ ಬಾಣದಿಂದ, ವಿಶೇಷ ಬಾಣದಿಂದ ಆ ಒಂದೇ ಒಂದು ಸಮಯದಲ್ಲಿ ಆತ ಬಾಣ ಪ್ರಯೋಗ ಮಾಡಿದಾಗ ಮಾತ್ರ ನಮ್ಮ ತ್ರಿಪುರಾಸುರಗಳು ಮತ್ತು ನಾವೆಲ್ಲ ಲಯವನ್ನ ಹೊಂದಬೇಕು. ಅಂತಹ ವರವನ್ನ ಕೊಡುವಂತ ಬ್ರಹ್ಮನನ್ನ ಕೇಳ್ತಾರೆ. ಯಾವಾಗ ಕೇಳಿದಾಗ ಬ್ರಹ್ಮ ತಥಾಸ್ತು ಅಂದ್ಬಿಟ್ಟ. ತಪಸ್ಸು ಮಾಡಿದರೆ ವರ ಕೊಡೋದೇ ಬ್ರಹ್ಮನ ಒಂದು ಕಾಯಕ. ಈ ರೀತಿಯಾಗಿ ವರವನ್ನ ಕೊಟ್ಟಾಗ ಆ ತ್ರಿಪುರಗಳು ನಿರ್ಮಾಣವಾಗಿಬಿಟ್ಟು, ಯಾವಾಗ ನಿರ್ಮಾಣವಾದ್ಮೇಲೆ ಬಹಳ ಬಲಶಾಲಿ, ಶಕ್ತಿಶಾಲಿ ಆಗಿರ್ತಕ್ಕಂಥ ಪಟ್ಟಣಗಳು, ಲೋಕಗಳು, 3 ಲೋಕಗಳಿದ್ದಂತೆ ಅವುಗಳು ಅಲ್ಲಿ ಇವರದೇ ದರ್ಬಾರು ನಡೀತಾ ಹೋಯಿತು. ತಾರಕಾಕ್ಷ, ಕಮಲಾಕ್ಷ ಮತ್ತು ವಿದ್ಯುನ್ಮಾಲಿ ಎನ್ನುವಂತಹ 3 ರಾಕ್ಷರದೇ ಅಲ್ಲಿ ಕಾರವಾರ ನಡೀತಾ ಇತ್ತು. ಎಷ್ಟೋ 1000 ವರ್ಷಗಳ ಪರ್ಯಂತರವಾಗಿ ಅವರ ಲಿಂಗಾರ್ಚನೆಯನ್ನ ಮಾಡಿ, ಶಿವನನ್ನ ಆರಾಧನೆಯನ್ನ ಮಾಡಿ ತಮ್ಮ ರೀತಿಯಲ್ಲಿ ತಾವು ಕಾಲವನ್ನ ಕಳೆದು, ಯಾವ ದೇವೇಂದ್ರ ಬೇಕಾಗಿಲ್ಲ, ದೇವತೆಗಳು ಬೇಕಾಗಿಲ್ಲ, ತಮಗೆ ಹೆಂಗ ಬೇಕು ಆ ರೀತಿಯಾಗಿ ಅವರ ಲೋಕಗಳನ್ನ ರಕ್ಷಣೆ ಮಾಡಿಕೊಂಡು ಹೋಗ್ತಾ ಇದ್ರು. ಈ ರೀತಿಯಾಗಿರ್ಬೇಕಾದ್ರೆ ಅವರು ಪ್ರಬಲರಾಗಿದ್ರು. ಅವರು ದೇವತೆಗಳ ಸೃಷ್ಟಿ ಕಾರ್ಯಕ್ಕೆ ಕೂಡ ಅಡ್ಡಿ ಮಾಡಲಿಕ್ಕೆ ಆರಂಭ ಮಾಡಿದ್ರು. ಈ ರೀತಿಯಾದಾಗ ಆ ದೇವತೆಗಳೆಲ್ಲ ಆಲೋಚನೆ ಮಾಡಿ ಏನು ಮಾಡಿದ್ರು, ನಾರಾಯಣನ ಹತ್ರ ಬರ್ತಾರೆ. ನಾರಾಯಣ, ನೋಡಪ್ಪ, ಈ ರೀತಿ ಆಗಿಬಿಟ್ಟಿದೆ, ಏನು ಮಾಡಬೇಕು ಅಂತ ಹೇಳಿದಾಗ ವಿಷ್ಣು ಹರಿ ಹೇಳ್ತಾನೆ, ನೋಡಪ್ಪ, ಅವರು ಪಡ್ಕೊಂಡಿರ್ತಕ್ಕಂಥ ವರನೇ ಆ ರೀತಿಯಾಗಿದೆ, ಆತನನ್ನ ಸಂಹಾರ ಮಾಡಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಅವರನ್ನ ಆ 3 ಲೋಕಗಳು ಸಂಹಾರವಾಗಬೇಕಾದ್ರೆ ಅವು ಒಂದೇ ರೇಖೆಯಲ್ಲಿ ಬರಬೇಕು. ಅದು 1000 ವರ್ಷಕ್ಕೆ ಒಂದು ದಿನ ಮಾತ್ರ, ಅದು ಒಂದು ಕ್ಷಣ ಮಾತ್ರ ಬರ್ತದೆ. ಆ ರೀತಿ ಬರಬೇಕು. ಅಷ್ಟರೊಳಗಡೆ ಆ ಒಂದು ಸಮಯದಲ್ಲಿ ಶಿವನು ಅವರ ಮೇಲೆ ಕೋಪವನ್ನ ತಾಳಿರಬೇಕು. ಅಂದ್ರೆ ಅಲ್ಲಿರ್ತಕ್ಕಂತಹ ಅಲ್ಲಿರ್ತಕ್ಕಂತಹ ರಾಕ್ಷಸರ ಅವರೇನಿದಾರಲ್ಲ, ಅವರಲ್ಲಿ ಶಿವನಿಂದ ಭಕ್ತಿ ವಿಮುಖವಾಗಬೇಕು. ಆಗ ಶಿವನಿಗೆ ಕೋಪ ಬರಬೇಕು. ಅವನು ವಿಶೇಷವಾದ ರಥದಲ್ಲಿ ಹೋಗಿ ಅವರನ್ನ ಸಂಹಾರ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಹೆಂಗ ಮಾಡೋದಂದ್ರೆ, ಆಗ ನಾರಾಯಣ ಏನ್ ಮಾಡ್ತಾ ಇದ್ದಾನೆ, ಆ ಒಂದು 3 ಲೋಕಗಳಿಗೆ ಹೋಗ್ತಾ ಇದ್ದಾನೆ, ಒಂದೊಂದೇ ಲೋಕಗಳಿಗೆ. ಅಲ್ಲಿ ಹೋಗಿ ನೋಡ್ತಾನೆ, ಯಾಕೆ ಆ ಲೋಕಗಳು ನಾಶವಾಗದಂತೆ ಉಳಿದಿದ್ದು ಅಂದ್ರೆ, ಅಲ್ಲಿರ್ತಕ್ಕಂತಹ ರಾಕ್ಷಸರ ಎಲ್ಲಾ ಪತ್ನಿಯರು ಪತಿವ್ರತೆಯರಾಗಿದ್ದರು. ಎಲ್ಲಿಯ ಪರ್ಯಂತರವಾಗಿ ಅವರ ಪಾತಿವ್ರತೆ ಅಂತಕ್ಕಂಥದ್ದು ಗಟ್ಟಿಯಾಗಿರ್ತದೋ ಅಲ್ಲಿಯ ಪರ್ಯಂತರವಾಗಿ ಆ ರಾಕ್ಷಸರನ್ನ ಮುಟ್ಟಲಿಕ್ಕೆ ಯಾರ ಕೈಲಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ಸ್ತ್ರೀಯರ, ಹೆಣ್ಣು ಮಕ್ಕಳ ಪಾತಿವ್ರತ್ಯ ಅಂತಕ್ಕಂಥದ್ದು ಅಷ್ಟು ಶಕ್ತಿ ಇದೆ. ಅದಕ್ಕೆ ಅವರ ಪಾತಿವ್ರತ್ಯ ಗಟ್ಟಿಯಾಗಿದ್ರೆ ಈ ಹೊರಗಡೆ ಇರ್ತಕ್ಕಂಥ ಗಂಡಸರನ್ನ ಅವ್ರನ್ನ ಯಾರು ಏನು ಮಾಡೋಕ್ಕಾಗೋದಿಲ್ಲ.
ಅಂತಹ ಒಂದು ಶಕ್ತಿಯನ್ನು ಪಡ್ಕೊಂಡಿದ್ರು. ಅದನ್ನ ಕೆಡಿಸಬೇಕಾಗಿತ್ತು. ಪಾತಿವ್ರತ್ಯ ಇತ್ತು ಮತ್ತು ಅವರಲ್ಲಿ ಶಿವಭಕ್ತಿ ಇತ್ತು. ಅವರು ಏನು ಮಾಡ್ತಾ ಇದ್ರು, ಪ್ರತಿದಿನ ಒಂದು ಸರೋವರದಲ್ಲಿ ಸ್ನಾನವನ್ನ ಮಾಡಿ ಶಿವಾಲಯಕ್ಕೆ ಹೋಗಿ ಅರ್ಚನೆ ಮಾಡಿ ತಮ್ಮ ಪಾತಿವ್ರತ್ಯವನ್ನು ಕಾಪಾಡಿಕೊಂಡು ಹೊರಟಿದ್ರು. ಅದನ್ನ ತಿಳಿದುಕೊಂಡಿರ್ತಕ್ಕಂತಹ ವಿಷ್ಣು ವಿಶೇಷ ಅವತಾರದಲ್ಲಿ ಅಂದ್ರೆ ಬೌದ್ಧ ಅವತಾರವನ್ನ ತಾಳಿ ಅವರ ಪಾತಿವ್ರತ್ಯವನ್ನ ಕೆಡಿಸಲಿಕ್ಕೆ ಆತ ಒಂದು ಪ್ಲಾನ್ ಅನ್ನು ಮಾಡ್ತಾನೆ. ಯಾವ ರೀತಿ ಮಾಡ್ಬೇಕಂದ್ರೆ, ಬೌದ್ಧ ಅವತಾರ ಅಂದ್ರೆ ದಿಗಂಬರ ಅವತಾರ, ಬತ್ತಲೆಯಾಗಿರ್ತಕ್ಕಂತಹ ಅವತಾರ. ಆ ಅವತಾರವನ್ನ ತಾಳಿ ಯಾವ ಆ ಏನಿದ್ರಲ್ಲ ಆ ಮುತ್ತೈದೆಯರು, ಆ ಪತಿವ್ರತೆಯರ ಅವರಲ್ಲಿ ನಾನಾ ಪ್ರಕಾರವಾಗಿ ಕೆಟ್ಟ ವಿಚಾರಗಳನ್ನು ತುಂಬುತ್ತಾ ಬಂದ. ಅವರಲ್ಲಿ ಮನಸ್ಸು ವಿಮುಖವಾಗುವಂತೆ ಮಾಡಿದ. ಅವರಿಗೆ ಶಿವಭಕ್ತಿಗಿಂತ ಬೇರೆ ರೀತಿಯಿಂದ ಕೂಡಿರ್ತಕ್ಕಂತಹ ಒಂದು ಧರ್ಮವನ್ನ ಅವರಿಗೆ ಬೋಧನೆ ಮಾಡ್ತಾನೆ, ಅನ್ಯ ಧರ್ಮವನ್ನ ಬೋಧನೆ ಮಾಡ್ತಾನೆ. ಈ ರೀತಿ ಮಾಡ್ತಾ ಮಾಡ್ತಾ ಹೊಸದಾಗಿ ಎಳೆದಂಗೆಲ್ಲ ಜನ ಮರಳಾಗೋದು ಜಾಸ್ತಿ. ಅದೇ ರೀತಿಯಾಗಿ ಆ ಸ್ತ್ರೀಯರಲ್ಲಿರ್ತಕ್ಕಂಥ ಪಾತಿವ್ರತ್ಯ ಹೋಯ್ತು, ಅವರಲ್ಲಿರ್ತಕ್ಕಂಥ ಶಿವಭಕ್ತಿ ವಿಮುಕ್ತಿ ಆಯ್ತು, ಅವರಲ್ಲಿರ್ತಕ್ಕಂಥ ಶಿವಭಕ್ತಿ ಕೂಡ ವಿಮುಖವಾಗಿ ಹೋಗ್ಬಿಡ್ತು. ಈ ರೀತಿ ಆಗ್ತಾ ಹೋದಂತೆಲ್ಲ ಏನಾಗ್ಬಿಡ್ತು, ಆ ಒಂದು ಮೂರು ಲೋಕಗಳಲ್ಲಿ ಆ ಶಿವಭಕ್ತಿ ಅಂತಕ್ಕಂಥದ್ದು ಬಹಳ ತಾಶ್ಚರ್ಯ ಆಗ್ಬಿಡ್ತು. ಯಾವಾಗ ಈ ವಿಚಾರ ಶಿವನಿಗೆ ಗೊತ್ತಾಗಬೇಕಲ್ಲ, ದೇವತೆಗಳೆಲ್ಲ ಹೋಗಿ ಹೇಳಿಬಿಟ್ರು, ಏನಪ್ಪ ಆ ತ್ರಿಪುರಾಸುರರು ನಿನ್ನ ಒಂದು ರಕ್ಷಣೆಯಿಂದ ಅವರೆಲ್ಲ ಬದುಕ್ತಾ ಇದ್ರು, ಪಾತಿವ್ರತ್ಯವೂ ಕೆಟ್ಟು ಹೋಗಿದೆ, ಶಿವಭಕ್ತಿಯಿಂದಲೂ ವಿಮುಖರಾಗಿದ್ದಾರೆ, ಮತ್ತು ನಮ್ಮಲ್ಲೂ ಯಾರ ಹಿಡಿತದಲ್ಲೇ ಇಲ್ಲ, ಅಂತಹ ಲೋಕಗಳು ಇರಬೇಕು ಅಂದಾಗ ಮೊದಲೇ ಶಿವ ಧ್ಯಾನಸಕ್ತನಾಯ್ತ. ಬಹಳ ಕೋಪ ಬಂತ. ಯಾವಾಗ ಕೋಪ ಬಂದ ತಕ್ಷಣ ಆತ ಏನು ಮಾಡಿದ, ಆಯ್ತು ಅವರನ್ನು ಈಗಲೇ ಸಂಹಾರ ಮಾಡ್ತೀನಿ ಅಂತ ಹೇಳಿ ಆ ಪರಮಾತ್ಮ ಏನು ಮಾಡ್ತಾ ಇದ್ದಾನೆ, ಅವನು ಒಂದು ವಿಶೇಷವಾದ ರಥವನ್ನು ಮಾಡಿಕೊಳ್ಬೇಕಾಗಿತ್ತು. ಇಡೀ ಭೂಮಿಯನ್ನೇ ರಥವನ್ನಾಗಿ ಮಾಡಿಕೊಂಡ. ಹಿಂದೆ ಯಾರು ಮಾಡಿರ್ಬೋದು, ಮುಂದೆ ಯಾರ ಕೈಲೂ ಮಾಡಕ್ ಸಾಧ್ಯವಾಗಿರ್ಬೋದು. ಸೂರ್ಯ ಚಂದ್ರ ಇವರಿಬ್ಬರನ್ನ ಆ ಒಂದು ರಥಕ್ಕೆ ಗಾಲಿಗಳನ್ನಾಗಿ ಮಾಡಿಕೊಳ್ತಾನೆ. 4 ವೇದಗಳು ಏನಿದ್ವಲ್ಲ ಆ ವೇದಗಳನ್ನೇ ಕುದುರೆಗಳನ್ನಾಗಿ ಮಾಡಿಕೊಳ್ತಾನೆ. ಮತ್ತೆ ಬ್ರಹ್ಮನನ್ನ ಸಾರಥಿಯನ್ನಾಗಿ ಮಾಡಿಕೊಳ್ತಾನೆ. ಯಾವ ಮೇರು ಪರ್ವತವನ್ನ ಬಿಲ್ಲನ್ನಾಗಿ ಮಾಡಿಕೊಳ್ತಾನೆ. ಆದಿಶೇಷನನ್ನ ಸರ್ಪವನ್ನ ಹಗ್ಗವನ್ನಾಗಿ ಮಾಡಿಕೊಳ್ತಾನೆ. ವಿಷ್ಣುವನ್ನ ಶ್ರೀಮನ್ನಾರಾಯಣನನ್ನ ಬಾಣವನ್ನಾಗಿ ಮಾಡಿಕೊಳ್ತಾನೆ. ಈ ರೀತಿಯಾಗಿ ಮಾಡಿಕೊಂಡು ಒಂದು ವಿಶೇಷ ರಥವನ್ನ ಸೃಷ್ಟಿ ಮಾಡಿಕೊಂಡು ಆ ಪರಮಾತ್ಮ ಆ ರಥವನ್ನು ಆರಂಭ ಮಾಡಿಕೊಂಡು ಹೋದ ಯಾ ತ್ರಿಪುರಾಸುರರ ಹತ್ರ. ನೋಡಿದ ಮೇಲೆ ತಿರುಗ್ತಾಗಿತ್ತು, ಭಯಂಕರವಾಗಿ ತಿರುಗ್ತಾಗಿತ್ತು. ಯಾವಾಗ ಆ ಜಗದೊಡೆಯನಾಗಿರ್ತಕ್ಕಂತಹ ಪರಶಿವ ಆ ಒಂದು 3 ಲೋಕಗಳಿಗೆ ಬಿಲ್ಲನ್ನ ಈ ರೀತಿಯಾಗಿ ಹಿಡಿದು ಗುರಿಯಾಗಿ ಇಟ್ಟುಕೊಂಡಿದ್ದಾನೆ. ಗುರಿಯಾಗಿಟ್ಟುಕೊಂಡು ಅವಕ್ಕೆ ನೇರವಾಗಿ ಹೊಡೆಯಲಿಕ್ಕೆ ನಿಂತುಕೊಂಡಿದ್ದಾನೆ. ಯಾವಾಗ ಬಾಣವನ್ನ ನೇರವಾಗಿ ಇಟ್ಟು ಕುತ್ಕೊಂಡಾಗ ಆ 3 ಲೋಕಗಳು ಒಂದೇ ಸರಳ ರೀತಿಯಲ್ಲಿ ಬರಬೇಕಲ್ಲ, ಬರುವುದನ್ನ ಕಾಯ್ತಾ ನೋಡ್ತಾ ಕೂತ್ಕೊಂಡಿದ್ದ ಪರಮಾತ್ಮ ಶಿವ. ಅದು ಎಷ್ಟೋ 1000 ವರ್ಷಗಳಿಗೆ ಒಂದು ಸಲ ಬರ್ತಲ್ಲ, ಆ ಸಮಯ ಏನಾದ್ರೂ ತಪ್ಪಿಬಿಟ್ರೆ ಮತ್ತೆ 1000 ವರ್ಷ ಆದ್ರೂ ಕೂಡ ಅವನು ಸಾಯಿಸಕ್ಕೆ ಯಾರ ಕೈಯಿಂದ ಸಾಧ್ಯವಿಲ್ಲ. ಅದನ್ನೇ ಗುರಿ ಇಟ್ಟು ನಿಂತುಕೊಂಡಿದ್ದ ಶಿವ. ಅದಕ್ಕೆ ಹೇಳ್ತಾನೆ, ಆ ಒಂದು 3 ಲೋಕಗಳನ್ನ ಸಂಹಾರ ಮಾಡಬೇಕಾದ್ರೆ ಬಣಗೆ ಶಿವ ಏನು ಬಾಣ ಗುರಿ ಇಟ್ಕೊಂಡು ನಿಂತುಕೊಂಡಿದ್ದಲ್ಲ, ಕಣ್ಣು ಪಿಳಕಿಸದೆ ಕಣ್ಣನ್ನು ಮಿಟುಕಿಸದೆ ನೋಡ್ತಾ ಇದ್ನಲ್ಲ, ಆಗ ಆತನ ಕಣ್ಣಿನಿಂದ 2-3 ಹನಿಗಳು ಕೆಳಕ್ಕೆ ಬಿದ್ದುವಂತೆ. ಅವೇ ಹನಿಗಳು ರುದ್ರಾಕ್ಷಿಗಳಾಗಿದ್ದಾವೆ. ಇವತ್ತು ನಾವೇನು ರುದ್ರಾಕ್ಷಿ, ಅದಕ್ಕೆ ರುದ್ರನ ನೇತ್ರದಲ್ಲಿ ಜನಿಸಿದ ರುದ್ರಾಕ್ಷಿ. ಆ ರುದ್ರಾಕ್ಷಿಗಳೇ ಇವತ್ತು ಪರಮಾತ್ಮನಿಂದ ಬಿದ್ದಿರತಕ್ಕಂಥವು ಕಣ್ಣೀರ ಹಣಿಗಳು. ಅಂತಹ ಒಂದು ಸಂದರ್ಭದಲ್ಲಿ ಆ 3 ಲೋಕಗಳು ಒಂದೇ ಸರಳ ರೇಖೆಗೆ ಬರ್ತಕ್ಕಂಥ ಸಮಯ ಬಂದಾಗ ಅದು ಯಾವ ಸಮಯ ಅಲ್ಲ, ಮಧ್ಯಾಹ್ನ 12 ಗಂಟೆಗೆ ಅಭಿಜನ್ ಲಗ್ನ ಅಂತೇಳಿ ನಾವು ಕರಿತೀವಲ್ಲ, ಅದೇ ಮುಹೂರ್ತ. ಅದೇ ಮುಹೂರ್ತದಲ್ಲಿ 3 ಲೋಕಗಳು ಒಂದೇ ಕಡೆ ಬಂದಾಗ ಆ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮ ಅವುಗಳಿಗೆ ಬಾಣವನ್ನು ಪ್ರಯೋಗ ಮಾಡಿದ. ಆ 3 ಲೋಕಗಳು ಸುಟ್ಟು ಭಸ್ಮವಾಗಿ ಹೋಯಿತು. ಡಮ ಬಾಣ ಹೊಡೆದಂಗ ಸುಟ್ಟು ಭಸ್ಮವಾಗಿ ಹೋಗ್ಬಿಟ್ಟು ಲೋಕಗಳು. ಈ ರೀತಿಯಾಗಿ ಆ ತ್ರಿಪುರಾಸುರರನ್ನ ಸಂಹಾರ ಮಾಡ್ತಾನೆ ಯಾರು, ಆ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮ. ಅದಕ್ಕೆ ಕಾರಣ ಯಾರು, ನಾರಾಯಣನು ಬೌದ್ಧಾವತಾರ ತಾಳಿರೋದ್ರಿಂದ ಆ ಒಂದು ಲೋಕಗಳು ಸಂಹಾರ ಮಾಡಲಿಕ್ಕೆ ಕಾರಣವಾಯಿತು ಅನ್ನುವಂತಹ ವಿಚಾರವನ್ನು ಹೇಳ್ತಾನೆ. ಈ ರೀತಿಯಾಗಿ
ಯಾವ ನಾರಾಯಣನು ತಾಳಿರ್ತಕ್ಕಂತಹ ದಶಾವತಾರಗಳು ಎಲ್ಲವೂ ಕೂಡ ಈ ಪಾರ್ವತಿಯ ಅವತಾರವಾಗಿದೆ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಯಾವ ಪರಮಾತ್ಮನು ಈಗ ಅಂತರಂಗದ ವಿಚಾರಕ್ಕೆ ಬರ್ತಾ ಇದ್ದಾನೆ. ಮನುಷ್ಯನಲ್ಲಿರ್ತಕ್ಕಂತಹ 6 ಚಕ್ರಗಳ ಬಗ್ಗೆ ವಿಚಾರ ಮಾಡ್ತಾ ಇದ್ದಾನೆ. ಪಾರ್ವತಿ ದೇವಿ ಹೊರಗಡೆ ನಡೀತಕ್ಕಂತಹ ಕ್ರಿಯೆಗಳಲ್ಲಿ ಮಾತ್ರ ಇಲ್ಲ ಜಗನ್ಮಾತೆ, ನಿನ್ನ ಒಳಗಡೆ ಇರ್ತಕ್ಕಂತಹ ಎಲ್ಲ ಶರೀರದ ಅವಯವಗಳ ಭಾಗಗಳಲ್ಲೂ ಕೂಡ ಆ ಜಗನ್ಮಾತೆ ಇದ್ದಾಳೆ. ಇರಲೇಬೇಕು, ಒಳಗಡೆ ಯಾವುದಾದ್ರೂ ಒಂದು ಶಕ್ತಿ ಇರಬೇಕು. ನಾವೇನ್ ಮಾಡ್ತೀವಿ, ಅನ್ನ ಉಂತೀವಿ, ರೊಟ್ಟಿ ತಿಂತೀವಿ, ಎಲ್ಲ ತಿಂತೀವಿ, ಒಳಗಡೆ ಎಲ್ಲ ಡೈಜೆಷನ್ ಮಾಡಕ್ಕೆ ಒಂದು ಶಕ್ತಿ ಬೇಕಲ್ಲ. ಅದನ್ನ ನಾವೇನು ಮಾಡ್ತೀವಿ, ಒಳಗಡೆ ಕೈ ಇಟ್ಟದೆಲ್ಲ ಕುಟ್ಟಿ ಹಾಕ್ತೀವಿ, ಇಲ್ಲ ಸಿಕ್ಕ ತಿಂತೀವಿ, ಸಿಕ್ಕಿದ್ ಕುಡಿತೀವಿ, ನಮಗೆ ತಿಳಿದದ್ದು ಮಾಡ್ತೀವಿ. ಅದನ್ನೆಲ್ಲ ಪಚನ ಶಕ್ತಿ ಮಾಡಿ ಒಳ್ಳೆ ಆರೋಗ್ಯ ರೀತಿಯಲ್ಲಿ ಕಾಪಾಡಲಿಕ್ಕೆ ಒಳಗಡೆ ಶಕ್ತಿ ಬೇಕಲ್ಲ. ಅವು ಒಳಗಡೆ ಶಕ್ತಿ ಜಾಗೃತವಾಗಿರೋದ್ರಿಂದಲೇ ನಾವು ಇವತ್ತು ಚೆನ್ನಾಗಿರೋದು. ಏನೇ ತಿನ್ಲಿ ಕೂಡ ಬದುಕ್ತಾ ಇದ್ವಿ. ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡ್ರೆ ಕೂಡ ಅರಗಿಸ್ಕೊಂಬಕ್ಕೆ ಒಂದು ಶಕ್ತಿ ಬೇಕು, ಗುಳಿಗೆ ನಿಂಬಿದ್ರೆ ಕೂಡ ಅದನ್ನ ಅರಗಿಸ್ಕೊಳ್ಳೋಕೆ ಒಂದು ಶಕ್ತಿ ಬೇಕು. ಅಂತಹ ಪಚನ ಶಕ್ತಿಗಳು ಕೂಡ ಶರೀರದೊಳಗೆ ಇರಬೇಕು. ಅದಕ್ಕೆ ಬಹಿರಂಗವಷ್ಟೇ ಅಲ್ಲ, ಅಂತರಂಗದ ಒಳಗಡೆ ಆ ಪಾರ್ವತಿ ದೇವಿ ಯಾವ ರೀತಿಯಾಗಿದ್ದಾಳೆ ಅನ್ನುವಂಥ ವಿಚಾರ ಹೇಳ್ತಾ ಇದ್ದಾನೆ. ಅವೇ ಷಟ್ಸ್ಥಲಗಳು. ಯಾವ ರೀತಿಯಾಗಿದ್ದಾವಂದ್ರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಗ್ನೇಯ ಅನ್ನುವಂತಹದ್ದು ಒಂದು, ಅದರ ಮೇಲಿರ್ತಕ್ಕಂಥ ಸಹಸ್ರಾರ ಅನ್ನುವಂಥದ್ದು 6 ಚಕ್ರ, ಮತ್ತೆ ಒಂದು 7ನೇ ಚಕ್ರ. ಇವುಗಳನ್ನು ಸಾಧನೆ ಮಾಡಿಬಿಟ್ರೆ ಸಾಕ್ಷಾತ್ ಪರಮಾತ್ಮನೇ ನಾವು ಆದಂಗೆ. ಆ ಮೂಲಾಧಾರ ಚಕ್ರ ಎಲ್ಲಿರ್ತದೆ ಅಂದ್ರೆ ನಮ್ಮಲ್ಲಿರ್ತಕ್ಕಂತಹ ಮೂಲ ಆಧಾರ ಸ್ಥಾನದಲ್ಲಿ ಆಗ್ತಕ್ಕಂತಹ ಗುದಸ್ಥಾನದಲ್ಲಿ ಆ ಮೂಲಾಧಾರ ಚಕ್ರ ಬರ್ತದೆ. ಅದಕ್ಕೆ ಎಷ್ಟು ದಳಗಳಿರ್ತವೆ ಅಂತಂದ್ರೆ 4 ದಳಗಳು ಬರ್ತಾ ಇದ್ದಾವೆ. ಅವಕ್ಕೆ 4 ಅಕ್ಷರಗಳಂತ ಹೇಳ್ತಾ ಇದ್ದಾನೆ. ಅವೇ ವ, ಶ, ಶ, ಸ ಅನ್ನುವಂಥ 4 ಅಕ್ಷರ. ಅದಕ್ಕೆ ಬೀಜಾಕ್ಷರ ಒಂದು ನಕಾರ. ಅದು ಯಾವ ವರ್ಣದಿಂದ ಕೂಡಿರ್ತದಂದ್ರೆ ನೀಲ ವರ್ಣದಿಂದ ಕೂಡಿರ್ತಕ್ಕಂಥದ್ದಾಗಿದೆ. ಅದಕ್ಕೆ ಅಧಿಪತಿ ಬಂದು ಗಣಪತಿಯಾಗಿರ್ತಾನೆ. ಈ ರೀತಿಯಾಗಿ ಆ ಗಣಪತಿಯ ಸ್ವರೂಪವೂ ಕೂಡ ಈ ಪಾರ್ವತಿಯಾಗಿದ್ದಾಳೆ. ಅದು ಯಾವ ಆಕಾರದಲ್ಲಿ ಅಂತ ನೋಡ್ಬೇಕಂದ್ರೆ ಅಂತರಂಗದಲ್ಲಿ ಯೋಗಾಧ್ಯಾನ ಮಾಡಿದ್ರೆ ಗುರುಗಳಾಗೇ ತೋರಿಸಿಕೊಡ್ತಾರೆ. ಗಣಪತಿಯಲ್ಲಿ ಅದನ್ನ ಯಾರಿಲ್ಲದಲ್ಲ, ಅದು ಆಕಾರ ಏನು, ಬಣ್ಣ ಏನು ಅನ್ನೋದನ್ನ ಕೂಡ ತಿಳ್ಕೋಬಹುದು. ನಂತರ ಬರ್ತಕ್ಕಂತಹದ್ದು ಸ್ವಾಧಿಷ್ಠಾನ ಅಂತಕ್ಕಂಥದ್ದು ಯಾವುದು ಅಂತಂದ್ರೆ ನಾವೇನ್ ಚಿತ್ರವನ್ನ ಮಾಡ್ತಾ ಇದ್ದೀವಲ್ಲ, ಲಿಂಗಸ್ಥಾನ ಅಂತ ಕರಿತಾ ಇದ್ದೀವಲ್ಲ, ಅದು ಸ್ವಾಧಿಷ್ಠಾನ. ಅದಕ್ಕೆ ಎಷ್ಟು ದಳಗಳಿದ್ದಾವೆ ಅಂದ್ರೆ ಅದಕ್ಕೆ 6 ದಳಗಳನ್ನು ಹೇಳ್ತಾ ಇದ್ದಾನೆ. 6 ದಳಗಳು. ಅದಕ್ಕೆ ಬರ್ತಕ್ಕಂಥ ಅಕ್ಷರಗಳು ಬ, ಭ, ಮ, ಯ, ರ, ಲ ಅನ್ನುವಂತಹ 6 ಅಕ್ಷರಗಳು ಬರ್ತಾ ಇದ್ದಾವೆ. ಅದಕ್ಕೆ ಬೀಜಾಕ್ಷರ ಬಂದು ಮಕಾರ. ಅದರ ಬಣ್ಣ ಬಂದು ಕಪ್ಪು. ಕಪ್ಪಾಗಿದೆ. ಅಲ್ಲಿ ಯಾರು ವಾಸವಾಗಿದ್ದಾರೆ ಅಂದ್ರೆ ಅಲ್ಲಿ ಬ್ರಹ್ಮನ ಕೂತ್ಕೊಂಡಿರ್ತಾನಂತೆ. ಅಲ್ಲಿ ಬ್ರಹ್ಮಸ್ಥಾನ ಅಂತ ಹೇಳ್ತಾರೆ. ಆ ರೀತಿಯಾಗಿ ಆ ಬ್ರಹ್ಮನ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥವಳು ಕೂಡ ಅಲ್ಲಿ ಕೂಡ ಪಾರ್ವತಿ ದೇವಿಯೇ ತಾನಾಗಿದ್ದಾಳೆ ಎನ್ನುವಂತಹ ವಿಚಾರ. ನಂತರ ಬರ್ತಕ್ಕಂಥದ್ದು ಮಣಿಪೂರಕ ಚಕ್ರ. ಮಣಿಪೂರಕ ಅಂದ್ರೆ ನಾಭಿಸ್ಥಳ, ಒಕ್ಕಳ ಅಂತ ಕರಿತಾ ಇದ್ದೀವಲ್ಲ, ಅದನ್ನ ನಾವು ಮಣಿಪೂರಕ ಚಕ್ರ ಅಂತ ಕರಿತಾ ಇದ್ದೀವಿ. ಆ ಸ್ಥಳದಲ್ಲಿ ಎಷ್ಟು ದಳಗಳಿದ್ದಾವೆ ಅಂದ್ರೆ 10 ದಳಗಳಿದ್ದಾವೆ. 10. ಆ 10 ದಳಗಳಿಗೆ 10 ಚಕ್ರಗಳಿದ್ದಾವೆ, 10 ಅಕ್ಷರಗಳಿದ್ದಾವೆ. ಖ, ಖ, ಗ, ಗ, ಣ, ಛ, ಛ, ಜ, ಜ, ನ, ಇವು 10 ಅಕ್ಷರ ಬರ್ತವೆ. ಈ ರೀತಿಯಾಗಿ ಆ 10 ಅಕ್ಷರಗಳ ಜೊತೆಗೆ ಅಲ್ಲಿ ಬರ್ತಕ್ಕಂತಹ ಬೀಜಾಕ್ಷರ ಯಾವುದು ಅಂದ್ರೆ ಶಿಕಾರ ಆಯಿತು. ಈಗ ಬರ್ತಕ್ಕಂಥದ್ದು ಶಿಕಾರ. ಯಾವುದು ಮಣಿಪೂರ ಚಕ್ರಕ್ಕೆ ಬರ್ತಕ್ಕಂತಹದ್ದು ಡಕಾರದಿಂದ ಹಿಡಿದು ಪಕಾರದವರೆಗೆ ಅಂದ್ರೆ ಶಿಕಾರ. ಇದರ ಬಣ್ಣ ಬಂದು ಹಳದಿ ಬಣ್ಣದಿಂದ ಕೂಡಿದೆ. ಈ ಹಳದಿ ಬಣ್ಣದಿಂದ ಕೂಡಿ ಅಲ್ಲಿ ವಿಷ್ಣು ಏನು ವಾಸವಾಗಿದ್ದಾನಲ್ಲ, ಆ ವಿಷ್ಣುವು ಕೂಡ ಈ ಪಾರ್ವತಿಯಾಗಿದ್ದಾಳೆ. ಯಾವಾಗ ಮಣಿಪೂರಕ ಆಯಿತು, ನಂತರ ಬರ್ತಕ್ಕಂತಹದ್ದು ಅನಾಹತ ಚಕ್ರ. ಅನಾಹತ ಚಕ್ರ ಅಂದ್ರೆ ಹೃದಯ. ಈ ಹೃತ್ಕಮಲವನ್ನ ಅನಾಹತ ಚಕ್ರ ಅಂತ ಕರೀತಾರೆ. ಇದಕ್ಕೆ 12 ದಳಗಳಿದ್ದಾವೆ, ಖವರ್ಗದಿಂದ ಹಿಡಿದು ಛ ವರ್ಗದವರೆಗೆ. ಮಣಿಪೂರಕಕ್ಕೆ 10 ದಳಗಳು, ಯಾವ ಮತ್ತೆ ಅನಾಹತ ಚಕ್ರಕ್ಕೆ 12 ದಳಗಳು ಬರ್ತವೆ. ಅಲ್ಲಿ ವಾಕಾರ ಅಂತಕ್ಕಂತಹದ್ದು ಬೀಜಾಕ್ಷರವಾಗಿದೆ. ಅದು ಯಾವ ಬಣ್ಣದಿಂದ ಕೂಡಿದೆ ಅಂದ್ರೆ ಅದು ಬಂಗಾರ ಬಣ್ಣದಿಂದ ಕೂಡಿರ್ತಕ್ಕಂಥದ್ದಾಗಿದೆ. ಅಲ್ಲಿ ರುದ್ರನ್ನು ಎಣಿಸಿರ್ತಾನೆ. ಆ ರುದ್ರನು ಕೂಡ ಈ ಪಾರ್ವತಿಯೇ ಆಗಿದ್ದಾಳೆ ಅನ್ನುವಂಥ ವಿಚಾರ. ನಂತರ ಬರ್ತಕ್ಕಂಥದ್ದು ವಿಶುದ್ಧಿ ಅಂದ್ರೆ ಈ ಕಂಠಸ್ಥಾನವನ್ನ ವಿಶುದ್ಧಿ ಅಂತ ಕರಿತೀವಿ ನಾವು.
ಈ ಕಂಠದ ವಿಶುದ್ಧಿ ಸ್ಥಾನಕ್ಕೆ 16 ದಳಗಳನ್ನು ಹೇಳ್ತಾ ಇದ್ದಾನೆ. ಆ 16 ದಳಗಳು ಯಾವಂದ್ರೆ 16 ಸ್ವರಗಳು, ಅಕಾರದಿಂದ ಹಿಡಿದು ಅಹಕಾರದವರೆಗೆ, ಅ ಆ ಇ ಅಂತ ಹೇಳ್ತೀವಲ್ಲ, ಈ ಅಹಕಾರದವರೆಗೆ ಬರ್ತಾ ಇದ್ದಾವೆ. ಇದಕ್ಕೆ ಬೀಜಾಕ್ಷರ ಬಂದು ಯಕಾರ. ಇದು ಯಾವ ವರ್ಣದಿಂದ ಕೂಡಿದೆ ಅಂದ್ರೆ ಧೂಮ್ರ ವರ್ಣ, ಅಂದ್ರೆ ಹೊಗೆಯ ಬಣ್ಣದಿಂದ ಕೂಡಿರ್ತಕ್ಕಂತಹದ್ದಾಗಿದೆ. ಇಲ್ಲಿ ಜೀವವಾಸವಾಗಿರ್ತಾರಂತೆ. ಎಲ್ಲಿ? ಈ ಕಂಠದಲ್ಲಿ ಜೀವ ಇರ್ತದೆ. ಅದಕ್ಕೆ ಕುದಿಗೆ ಹೆಚ್ಚಿ ಕೊಟ್ರೆ ಸಾಯ್ತಾನಪ್ಪ ಅಂತ ಹೇಳ್ತೀವಿ, ಕುದಿಯಾಗಿ ಜೀವ ಇರ್ತದೆ ಅಂತ ಹೇಳ್ತೀವಿ. ಇಲ್ಲಿ ಜೀವನ ವಾಸವಾಗಿರ್ತಾನೆ ಅನ್ನುವಂಥ ಆ ಜೀವನು ಕೂಡ ಆ ಪರಾತ್ಪರವಾಗಿರ್ತಕ್ಕಂತಹ ದೇವಿಯೇ ಆಗಿದ್ದಾಳೆ ಅನ್ನುವಂಥ ವಿಚಾರ. ನಂತರ ಬರ್ತಕ್ಕಂತಹದ್ದು ಆಗ್ನೇಯ ಚಕ್ರ. 2 ಉಬ್ಬಿನ ನಡುವೆ ಚಕ್ರವು ಇರುತ್ತಿರುವುದು ಆಗ್ನೇಯವೆನಿಸಿತು. 2 ಕಣ್ಣುಗಳು, ಅದರ ಮತ್ತೆ 2 ಹುಬ್ಬುಗಳು, ಅದರ ಮಧ್ಯೆ ಬರ್ತಕ್ಕಂಥದ್ದು ಆಗ್ನೇಯ ಚಕ್ರ. ಆ ಆಗ್ನೇಯ ಚಕ್ರಕ್ಕೆ 12 ದಳಗಳನ್ನು ಹೇಳ್ತಾ ಇದ್ದಾನೆ. ಹಂ ಕ್ಷಂ ಅನ್ನುವಂಥವು. ಆ ಒಂದು 12 ದಳಗಳಲ್ಲಿ ಓಂಕಾರ ಎನ್ನುವಂತಹ ಬೀಜ ಬರ್ತಾ ಇದೆ. ಆ ಓಂಕಾರ ಎನ್ನುವಂತಹ ಬೀಜಾಕ್ಷರ, ಅದರ ವರ್ಣ, ಅದರ ಬಣ್ಣ ಯಾವ್ದು ರೀತಿ ಆಗಿದೆ? ರತ್ನ ವರ್ಣದಿಂದ ಕೂಡಿದೆ. ಅದರ ಅಧಿಪತಿ ಬಿಂದುವಾಗಿದೆ. ಆ ಬಿಂದು ಸ್ವರೂಪಗಳು ಕೂಡ ಈ ಪಾರ್ವತಿಯೇ ಆಗಿದ್ದಾಳೆ. ನಂತರ ಬರ್ತಕ್ಕಂಥದ್ದು ಸಹಸ್ರಾರ ಚಕ್ರ. ಇಲ್ಲಿಯವರೆಗೆ ನಾವು ಬರುವುದು, ಇದ್ರ ಮೇಲೆ ಹೋಗ್ಬಿಟ್ರೆ ಮಹಾಯೋಗಿಗಳಾಗ್ತದೆ. ಅಂದ್ರೆ ಪ್ರಪಂಚದ ಜ್ಞಾನ ಇರೋದಿಲ್ಲ ನಮಗೆ. ಒಂದು ರೀತಿ ಅವಧೂತರು ಆರೂಢರಾಗಿ ಏನಪ್ಪ ಹೆಂಗ್ ಬೇಕಾದಂಗೆ ತಿರುಗಾಡ್ತಾರಂತಾರಲ್ಲ, ಅವರು ಆ ಚಕ್ರವನ್ನು ಮುಟ್ಟಿರಬೇಕು. ಉದಾಹರಣೆಗೆ ನಮ್ಮ ಎಮ್ಮಿಗಿನೂರಿನ ಚಡಿತಾತನವರು, ಚಳ್ಳಗುರುಕಿ ಎರಿತಾತನವರು, ಯಾವ ಅಲ್ಲಿಪುರ ತಾತನವರು ಇಲ್ಲೇ ಇದ್ದಾರೆ ಶರಣರು. ಇವರೆಲ್ಲ ಈ ಒಂದು ಷಷ್ಠಲಗಳನ್ನು ದಾಟಿ ಸಹಸ್ರಾರ ಚಕ್ರಕ್ಕೆ ಹೋಗಿ ಸಾಕ್ಷಾತ್ ದೇವರೇ ಆಗಿ ಸದ್ಭಕ್ತರನ್ನ ಪಡೆದಿರ್ತಕ್ಕಂಥ ಮಹನೀಯರು ಇವರಾಗಿದ್ದಾರೆ. ಈ ರೀತಿಯಾಗಿ ಸಹಸ್ರಾರ ಚಕ್ರ ಅಂತಕ್ಕಂತಹದ್ದು ಮಸ್ತಕದ ಮೇಲೆ ಬರ್ತಾ ಇದೆ. ಅಲ್ಲಿ 1000 ದಳಗಳಿಂದ ಕೂಡಿರ್ತಕ್ಕಂತಹ ಒಂದು ಕಮಲವಿದೆ. ಅಲ್ಲಿ ಸೋಹಂ ಅನ್ನುವಂತಹ ಬೀಜಾಕ್ಷರ ಯಾವಾಗಲೂ ಅಂದ್ರೆ ಉಸಿರಾಡ್ತಕ್ಕಂಥದ್ದು ಸೋಹಂ ಅನ್ನುವಂತಹದ್ದು. ಎಲ್ಲಿ? ಸಹಸ್ರದಳ ಕಮಲದಲ್ಲಿ. ಅಲ್ಲಿ ಯಾವ ಬೀಜಾಕ್ಷರ ಅಂದ್ರೆ ಅಕಾರ, ಉಕಾರ ಮತ್ತು ಮಕಾರ ಎನ್ನುವಂತಹದ್ದು. ಅದರ ವರ್ಣ ಬಿಳಿ ವರ್ಣದಿಂದ ಕೂಡಿರ್ತಕ್ಕಂತಹದ್ದಾಗಿದೆ. ಅದಕ್ಕೆ ಅಧಿಪತಿ ಬಂದು ಪರಬ್ರಹ್ಮ ವಸ್ತು, ಪರಬ್ರಹ್ಮ ವಸ್ತು. 1000 ದಳದ ಕಮಲದ ಮಧ್ಯೆ ಕುಳಿತುಕೊಂಡಿರ್ತಕ್ಕಂಥವನು ಏನಿದಲ್ಲ ಪ್ರಕಾಶಮಾನವಾಗಿ, ಅವನೇ ಪರಾತ್ಪರವಾಗಿರ್ತಕ್ಕಂಥ ಪರಬ್ರಹ್ಮ ವಸ್ತು. ಆ ಪರಬ್ರಹ್ಮ ಸ್ವರೂಪವು ಕೂಡ ಈ ಪಾರ್ವತಿಗೆ ತಾನಾಗಿದ್ದಾಳೆ. ಅದಕ್ಕೆ ಹೇಳ್ತಾ ಇದ್ದಾನೆ, ಪಂಚಭೂತಗಳು ಈಕೆ, ಪಂಚತತ್ವಗಳು ಈಕೆಯು. ಪಂಚಭೂತ, ಪಂಚತತ್ವ ಇವೆಲ್ಲವೂ ಕೂಡ ಈ ಜಗನ್ಮಾತೆ ಆಗ್ತಕ್ಕಂತಹ ಪಾರ್ವತಿ ದೇವಿ ಆಗಿದ್ದಾಳೆ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪಂಚಭೂತಗಳು ಈಕೆ ಆಗಿದ್ದಾಳೆ, ಪಂಚತತ್ವಗಳು ಈಕೆ ಆಗಿದ್ದಾಳೆ, ಪಂಚನಾಮಗಳು ಅಂತಕ್ಕಂಥವಳು ಎಲ್ಲವೂ ಕೂಡ ಈ ಪಾರ್ವತಿಯೇ ಆಗಿದ್ದಾಳೆ. ಸ್ತ್ರೀ ಅಂದ್ರೆ ಸ್ತ್ರೀ ಅಲ್ಲ, ಪುರುಷ ಅಂದ್ರೆ ಪುರುಷ ಅಲ್ಲ, ನಪುಂಸಕ ಅಂದ್ರೆ ನಪುಂಸಕವೂ ಅಲ್ಲ. ಈ ರೀತಿಯಾಗಿ ಎಲ್ಲವೂ ತಾನೇ ಆಗಿದ್ರು, ಎಲ್ಲವೂ ಕೂಡ ಅಲ್ಲದೆ ಈ ತಾಯಿ ಜಗನ್ಮಾತೆಯಾಗಿದ್ದಾಳೆ ಅಂತೇಳಿ ಆ ಶಿವ ನಂದೀಶ್ವರನಿಗೆ ಹೇಳ್ತಾ ಇದ್ದಾನೆ. ನಾದರೂಪಗಳು ಈಕೆ, ನಾನಾ ರೀತಿಯಾಗಿರ್ತಕ್ಕಂತಹ ನಾಮಗಳು, ಹೆಸರುಗಳಿಂದ ಕರೆಸಿಕೊಳ್ತಕ್ಕಂಥವಳು ಈಕೆಯಾಗಿದ್ದಾಳೆ. ಈ ರೀತಿಯಾಗಿ ಈಕೆ ನಾಮಾತೀತಳಾಗಿರ್ತಕ್ಕಂತಹ ಜಗನ್ಮಾತೆಯಾಗಿದ್ದಾಳೆ ಅನ್ನುವಂತಹ ಮಾತನ್ನ ಯಾವ ಆ ಪಾರ್ವತೀ ದೇವಿ ಹೇಳ್ತಾ ಇದ್ದಾಳೆ. ಸರ್ವಭೂತಳು ಈಕೆ, ನಾನಾ ರೀತಿಯಾಗ್ತಕ್ಕಂಥ ಕರ್ತೃ ಕರ್ಮ ಕ್ರಿಯೆ ಅಂತಕ್ಕಂತಹ ಎಲ್ಲವೂ ಕೂಡ ಈ ಜಗನ್ಮಾತೆಯಾಗಿದ್ದಾಳೆ. ಹೇಳ್ತಕ್ಕಂಥವನು ಈಗೇನು ನುಡಿತಾ ಇದೀವಲ್ಲ, ಹೇಳ್ತಕ್ಕಂಥವನು ಕೂಡ ನಾವಲ್ಲ, ಆ ಪಾರ್ವತೀ ದೇವಿನೇ ಹೇಳ್ತಾ ಇದ್ದಾಳೆ. ಕೇಳ್ತಕ್ಕಂಥವ್ರು ನೀವಲ್ಲ, ಒಳಗಡಿರ್ತಕ್ಕಂತಹ ಪಾರ್ವತೀ ದೇವಿ ನಿಮ್ಮ ಆ ಒಂದು ಕೇಳವಂತೆ ನಿಮ್ಮನ್ನ ಕೂಡಿಸಿಕೊಂಡಿದ್ದಾಳೆ ಎಂಬ ಮಾತು. ಅದಕ್ಕೆ ಶ್ರವಣ ಅಂತ ಹೇಳ್ತಾರೆ. ಹೇಳುವವ ನಾನೀಕೆ ಕಿವಿಯಲ್ಲಿ, ಕೇಳುವವ ನೀನೇಕೆ ಸಂತಸ. ಈ ಕೇಳುವುದರ ಮಧ್ಯೆ ಆನಂದವಾಗಿ ಹೊಂದುತ್ತಾ ಇದೆಯಲ್ಲ, ಆ ಸಂತಸವೂ ಕೂಡ ಆ ಪಾರ್ವತಿಯಾಗಿದ್ದಾಳೆ ಅನ್ನುವಂಥ ವಿಚಾರ. ಹೀಗೆ ನಾನಾ ಪ್ರಕಾರವಾಗಿ ಆ ದೇವಿಯು ಅವತಾರವಾಗಿದ್ದಾಳೆ. ಶಿವ ಹೇಳ್ತಾ ಇದ್ದಾನೆ, ವೃಷಭೇಶ, ನನ್ನನ್ನ ಮುಂದಕ್ಕೆ ತಂದವರು ಯಾರು ಅಂತ ಮಾಡಿದ್ದೀಯ? ಯಾವ ಕ್ಷೀರಸಾಗರ ಮಂಥನದ ಕಾರ್ಯದಲ್ಲಿ ಏನು ವಿಷವನ್ನ ನಾನು ಕುಡಿದಿನಲ್ಲ, ಆ ವಿಷ ಹೊಟ್ಟೆಯೊಳಗೆ ಹೋಗಿದ್ರೆ ನನ್ನ ಕಥೆ ಏನಾಗ್ತಿತ್ತು? ಆಗ ಜಗನ್ಮಾತೆ ಆಗ್ತಕ್ಕಂಥ ಪಾರ್ವತಿ ನನ್ನ ಕಂಠವನ್ನ ಹಿಡಿದು ವಿಷವನ್ನ ಒಳಗಡೆ ಹೋದಂತೆ ಇಲ್ಲೇ ತಡೆದು ನನ್ನನ್ನ ನೀಲಕಂಠನನ್ನಾಗಿ ಮಾಡಿದಳಲ್ಲ, ಯಾರು ಅಂತ ಮಾಡಿದೆಯಪ್ಪ? ಈ ಪಾರ್ವತಿ ದೇವಿಯೇ ನನ್ನನ್ನ ಉಳಿಸಿರೋದು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾವೆ. ಈ ರೀತಿಯಾಗಿ ಒಂದು ಸಲ ಪಾರ್ವತಿ ಶಿವನಿಗೆ ಹೇಳಿದಂತೆ, ನನ್ನ ಅವತಾರ ಗೊತ್ತೇನ್ರಿ ಅಂತ ಹೇಳಿದಂತೆ. ಏನ್ ತೋರ್ಸಂದಾಗ ಹಿಂಗೆ ಚಿಟಿಗೆ ಹೊಡೆದ್ರೆ ಆ ಪಾರ್ವತಿ ದೇವಿಯಲ್ಲಿ ಅನಂತ ಕೋಟಿ ರುದ್ರರು, ಅನಂತ ಕೋಟಿ ಬ್ರಹ್ಮಾಂಡಗಳು, ನಾನಾ ಪ್ರಕಾರವಾಗಿರ್ತಕ್ಕಂಥ ಅವೆಲ್ಲವುಗಳನ್ನ ನೋಡಿ ಆ ಶಿವನೇ ಗದಗದ ಅಂತ ನಡಿಗೋಗ್ಬಿಟ್ರಂತೆ.
ಆ ಜಗನ್ಮಾತೆಯಾಗಿರ್ತಕ್ಕಂತಹ ಪಾರ್ವತಿಯ ದೇವಿಯ ಒಂದು ಸ್ವರೂಪಗಳನ್ನ, ಆಕೆಯ ಅವತಾರಗಳನ್ನ, ಆ ಜಗನ್ಮಾತೆಯನ್ನ ನಮ್ಮ ಅಂತರಂಗದಲ್ಲಿ ಯಾವ ರೀತಿಯಾಗಿ ಆಕೆಯನ್ನ ಧ್ಯಾನ ಮಾಡಬೇಕು ಅನ್ನುವಂತಹ ಧ್ಯಾನದ ಮೂರ್ತಿಗಳನ್ನ, ಸ್ವರೂಪಗಳನ್ನ ವರ್ಣನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಪೀತಾಂಬರದ ಉಡುಗೆಯನ್ನು ಉಟ್ಟಿರ್ತಕ್ಕಂಥವಳು, ನಾನಾ ರೀತಿಯಾಗಿರ್ತಕ್ಕಂಥ ಆಯುಧವನ್ನ ಧರಿಸಿಕೊಂಡಿರ್ತಕ್ಕಂತಹ ಅಂಬಾಮೂರ್ತಿ ಎನ್ನುವಂಥ ಹೆಸರಿನಿಂದ ಕೂಡಿರ್ತಕ್ಕಂತಹ ಜಗಜ್ಜನನಿಯನ್ನ ಯಾವ ರೀತಿಯಾಗಿ ಧ್ಯಾನ ಮಾಡಬೇಕು, ಮತ್ತು ಆಕೆಯ ಆಕಾರ ಯಾವ ರೀತಿ ಇರ್ತದಂದ್ರೆ ಮುತ್ತಿನ ಓಲೆಗಳನ್ನು ಧರಿಸಿರ್ತಾಳಂತೆ, ನಾನಾ ಪ್ರಕಾರವಾಗಿರ್ತಕ್ಕಂಥ ಆಭರಣಗಳನ್ನು ಧಾರಣೆ ಮಾಡಿರ್ತಾಳೆ. ಆ ಜಗನ್ಮಾತೆ ಕಿರೀಟಗಳನ್ನು ಧಾರಣೆ ಮಾಡಿ ನಾನಾ ರೀತಿಯಾಗಿ ಹೇಮದ ಓಲೆ ಅಂದ್ರೆ ಬಂಗಾರದ ಓಲೆಯನ್ನು ಧಾರಣೆ ಮಾಡಿರ್ತಕ್ಕ, ಹೇಮದ ಕಂಚುಕಗಳನ್ನ, ಹೇಮದ ಒಡವೆಗಳನ್ನ, ಬಂಗಾರದ ಒಡವೆಗಳನ್ನ, ಈ ರೀತಿಯಾಗಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಆಭರಣಗಳನ್ನು ಧಾರಣೆ ಮಾಡಿರ್ತಕ್ಕಂತಹ ಜಗನ್ಮಾತೆಯನ್ನ ಯಾವ ರೀತಿ ಸ್ಮರಣೆ ಮಾಡಬೇಕು. ಅದೇ ರೀತಿಯಾಗಿ ಆ ಪಾರ್ವತಿಯ ಸ್ವರೂಪ ಯಾವ ರೀತಿಯಾಗಿರ್ತದೆ ಅಂದ್ರೆ ಮುಗುಳು ನಗೆ, ಯಾವಾಗಲೂ ನಗುಮುಖದಿಂದ ಕೂಡಿರ್ತಕ್ಕಂಥವಳು, ಮತ್ತು ನೇತ್ರಗಳು ಒಳ್ಳೆಯ ವಿಶಾಲವಾಗಿರ್ತಕ್ಕಂತಹ ನೇತ್ರಗಳು, ಮತ್ತೆ ಬ್ರಹ್ಮಾದ್ಯರಿಗೂ ಕೂಡ ಯಾವಾಗಲೂ ಸಂರಕ್ಷಣೆಯನ್ನ ಮಾಡ್ತಕ್ಕಂಥವಳು, ನಿಗಮಾತೀತಳಾಗಿರ್ತಕ್ಕಂಥವಳು. ಆ ಒಂದು ಜಗನ್ಮಾತೆಯನ್ನ ಅಂಬಾಮೂರ್ತಿ ಅಂತೇಳಿ ಭಾವಿಸಿ ಆಕೆಯನ್ನ ಧ್ಯಾನ ಮಾಡಬೇಕು ಎನ್ನುವಂಥ ರೀತಿ. ಆ ಗೌರಿಯ ಮೂರ್ತಿಯ ಸ್ವರೂಪ ಒಂದಲ್ಲ ಎರಡಲ್ಲ, ಸಾವಿರಾರು ಸ್ವರೂಪಗಳಿದ್ದಾವೆ. ನೀನು ಯಾವ ಭಾವನೆಯಿಂದ ಪೂಜೆ ಮಾಡ್ತಾ ಇದೆಯೋ, ಯಾವ ಮೂರ್ತಿಯನ್ನ ಧ್ಯಾನ ಮಾಡ್ತಿದೆಯೋ, ಒಂದೊಂದು ಮೂರ್ತಿಯ ಸ್ವರೂಪವೂ ಕೂಡ ಒಂದೊಂದು ಫಲಗಳನ್ನ ನಮಗೆ ಕೊಡ್ತಾ ಇದೆ. ಯಾವಾಗ ಅಂತಹ ಒಂದು ಆ ದೇವಿಯನ್ನ ಯಾರು ಸ್ಮರಣೆ ಮಾಡಿ ಆಕೆಯನ್ನು ಒಲಿಸಿಕೊಳ್ತಾ ಇದ್ದಾರೋ ಅಂತಹ ಭಕ್ತರಿಗೆ ಆ ಜಗನ್ಮಾತೆ ಯಾವಾಗಲೂ ಸೇವಕರಾಗಿ ಆಕೆಯನ್ನು ಕಾಪಾಡ್ತಾ ಇದ್ದಾಳೆ ಎನ್ನುವಂತಹ ವಿಚಾರ. ಯಾರು ತನ್ನ ಗುರುವಿನ ಸಂಪ್ರದಾಯ, ಯಾವುದೇ ಒಬ್ಬ ಗುರುವನ್ನು ಮಾಡಿಕೊಂಡು ಆ ಗುರು ನೀನು ಇಂತಹ ಒಂದು ಮೂರ್ತಿಯನ್ನ ಸ್ಮರಣೆ ಮಾಡಪ್ಪ ಸಾಕು ಅಂತಂದೇಳಿ ಆಶೀರ್ವಾದ ಮಾಡಿ ಆ ಒಂದು ಆಶೀರ್ವಾದ ತಗೊಂಡು ಆ ಒಂದು ಮೂರ್ತಿಯನ್ನ, ಆ ಜಗನ್ಮಾತೆಯನ್ನ ಅಂತರಂಗದಲ್ಲಿ ಸ್ಮರಣೆ ಮಾಡ್ತಾ ಹೋದ್ರೆ ಅವನು ತನ್ನ ಎಲ್ಲಾ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡಿಕೊಂಡು ಉನ್ನತೋನ್ನತವಾಗಿ ಅವನ ಅಭಿವೃದ್ಧಿ ಹೊಂದುತ್ತಾ ಹೋಗ್ತಾನೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇದರಲ್ಲಿ ಬರ್ತಕ್ಕಂತಹದ್ದು 3 ಅಧ್ಯಾಯಗಳು. ನಾವೇಂತಲ್ಲ 18 ಅಧ್ಯಾಯದಲ್ಲಿ 3 ಚರಿತ್ರೆಗಳು ಬರ್ತಾ ಇದ್ದಾವೆ. ಅದರಲ್ಲಿ ಮಧುಕೈಟವರು ಹತವಾಗ್ತಕ್ಕಂತಹದ್ದು 1ನೇ ಚರಿತ್ರೆ, 2ನೇ ಚರಿತ್ರೆ ಬಂದು ಮಹಿಷಾಸುರ ಸಂಹಾರ ಮಾಡ್ತಕ್ಕಂತಹದ್ದು, 3ನೇ ಚರಿತ್ರೆ ಬಂದು ಶುಂಭಾನಿಶುಂಭರ ಒಂದು ಸಂಹಾರವಾಗ್ತಕ್ಕಂತಹ ವಿಚಾರ. ಈ ಚರಿತ್ರೆಯನ್ನ ಯಾವ ರೀತಿಯಾಗಿ ಪಠಣ ಮಾಡಬೇಕು ಅಂದ್ರೆ, ಎಂತಹ ಕೆಲಸವಿದ್ರೂ ಕೂಡ ಮೊದಲ ಚಾರಿತ್ರೆ ಅಂದ್ರೆ ಮಧುಕೈಟವರನ್ನ ಸಂಹಾರ ಮಾಡುವಲ್ಲಿಗೆ ಆ ಒಂದು ಕಥೆಯನ್ನ ಪಠಣ ಮಾಡಬೇಕು. ನಂತರ ನಮಗೆ ಇನ್ನೂ ಸ್ವಲ್ಪ ಸಮಯ ಇದ್ರನ್ನ ಮಹಿಷಾಸುರ ಸಂಹಾರವಾಗ್ತಕ್ಕಂತಹ ಚರಿತ್ರೆಯವರೆಗೆ, ಇನ್ನೂ ಸಮಯ ಇದ್ರನ್ನ ಶುಂಭಾನಿಶುಂಭರು ಸಂಹಾರವಾಗ್ತಕ್ಕಂತಹ ಚರಿತ್ರೆಯವರೆಗೆ ಯಾರು ಪ್ರತಿನಿತ್ಯ ಓದ್ತಕ್ಕಂಥವರಾಗಿದ್ದಾರೋ ಅವನೇ ಮಹಾಕೃತ ಕೃತ್ಯನಹನಂದ. ಅಂದ್ರೆ ಅವನನ್ನ ಮೀರಿಸಿದವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಆ ರೀತಿಯಾಗಿ ಅವನು ಬೆಳೀತಾ ಹೋಗ್ತಾನೆ ಅನ್ನುವಂತಹ ರೀತಿ. ಅದೇ ರೀತಿ ಆ ಪರಮೇಶ್ವರ ಏನ್ ಮಾಡ್ತಾ ಇದ್ದಾನೆ, ಆ ದೇವಿಯ ಒಂದು ಸುಂದರದ ಮಹಾತ್ಮೆಯನ್ನ ಆನಂದ ಪರವಶವಾಗಿ ಆ ನಂದೀಶ್ವರನಿಗೆ ಹೇಳ್ತಾ ಇದ್ರೆ, ಆ ನಂದೀಶ ಆ ದೇವಿಯ ಚರಿತ್ರೆಯನ್ನ ಕೇಳುತ್ತಾ ಆನಂದ ಪರವಶನಾಗಿ ಮೈ ಮರೆಯುತ್ತಾ ಯಾವ ಆ ಚಿದಾನಂದ ಅವಧೂತರನ್ನ ಆತ ಸ್ಮರಣೆ ಮಾಡ್ತಾ ಇದ್ದಾನೆ ಅನ್ನುವಂಥ ರೀತಿ. ಈ ರೀತಿಯಾಗಿ ಜಗನ್ಮಾತೆಯಾಗಿರ್ತಕ್ಕಂತಹ ಪಾರ್ವತಿ ದೇವಿ ಎಲ್ಲ ಒಂದು ಅವತಾರಗಳು ತಾನೇ ಆಗಿಬಿಟ್ಟು ಇಡೀ ಜಗತ್ತನ್ನ ಸಂರಕ್ಷಣೆ ಮಾಡುತ್ತಾ ತನ್ನ ಭಕ್ತರನ್ನು ಕೂಡ ನಿರಂತರವಾಗಿ ಕೊರಿತಾ ಇದ್ದಾಳೆ ಅನ್ನುವಂಥ ವಿಚಾರವನ್ನ 17ನೇ ಅಧ್ಯಾಯದಲ್ಲಿ ಆ ಚಿದಾನಂದ ಅವಧೂತರು ಹೇಳ್ತಕ್ಕಂಥವರಾಗಿದ್ದಾರೆ.